ಮಹಿಮಯೋ ಯತ್ರ ಸರ್ಗೋ ಮೃಷಾ ನಾಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ಈತಿರಿಸಿತಮೋ ಯಸ್ಮಾತ್ ತಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಗುಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಸರಿ ಇದೆ ಇದು ಬರಲ್ಲ ಅಂತ ಅವರಿಬ್ರು. ಏನಾಯಿತು? ಮಂತ್ರಸ್ಯ ಪರಿಜ್ಞಾನ ನಿನ್ನೆದೆಲ್ಲ ಆಗಿತ್ತಾಗಲೇ. ಕರ್ಮಣ್ಯ ದೇಶಗಳು ಅಂದ್ರೇನು? ಸತ್ಕರ್ಮಗಳನ್ನು ಮಾಡಲಿಕ್ಕೆ ಯೋಗ್ಯವಾದ ಸ್ಥಳಗಳು ಅಂತ ಅರ್ಥ. ದೇಶ ಅಂದರೆ ಪ್ರದೇಶ, ಸ್ಥಳ. ಅದಕ್ಕೆ ಅದೆಲ್ಲ ಉತ್ತರ ಕೊಟ್ಟ ಮೇಲೆ ಮುಂದೆ ಮಂತ್ರಸ್ಯ ಚ ಪರಿಜ್ಞಾನಂ ಕರ್ಮ ಧರ್ಮ ಸಂಪಾದ್ಯತೆ ಸದ್ಭಿಃ ಅಧರ್ಮಸ್ತು ವಿಪರ್ಯಯೈಃ. ಈಗ ಒಂದು ಮಂತ್ರ ಸಿದ್ಧಿ ಬರ್ಬೇಕಾದ್ರೆ ಏನೇನು ಮಾಡಿರಬೇಕು? ಒಳ್ಳೆ ಶುದ್ಧ ಸ್ಥಳ ಆಗಬೇಕು, ಅದೆಲ್ಲ ಒಂದು. ಇನ್ನೊಂದು ಮಂತ್ರಸ್ಯ ಚ ಪರಿಜ್ಞಾನ, ಮಂತ್ರದ ಅರ್ಥ ಗೊತ್ತಿರಬೇಕು. ಅದ್ರ ಜೊತೆಗೆ ಅದರ ಅಂಗನ್ಯಾಸ, ಕರನ್ಯಾಸ, ಧ್ಯಾನ ಶ್ಲೋಕ ಎಲ್ಲ ಗೊತ್ತಿರಬೇಕು. ಕರ್ಮಶುದ್ಧಿ, ಮದರ್ಪಣ, ಶುದ್ಧವಾದ ರೀತಿಯಲ್ಲಿ ಕರ್ಮವನ್ನು ಆಚರಿಸಬೇಕು. ಮದರ್ಪಣ, ಕೃಷ್ಣಾರ್ಪಣ ಬುದ್ಧಿ ಇರಬೇಕು. ಆಗ ಧರ್ಮ ಸಂಪಾದ್ಯತೆ ಸತ್ಯ, ಅದನ್ನು ಸಾರ್ಥಕ ಅಂತ ಕರೀತಾರೆ. ಹೊರತು ಇದ್ದ ಹೋದರೆ ಅದು ಅಧರ್ಮಸ್ತು ವಿಪರ್ಯಯ, ಅದು ಅಧರ್ಮ. ಧರ್ಮವಾಗದೇ ಇಲ್ಲ, ಅಧರ್ಮವಾಗಿ ಮಂತ್ರ ಜಪ ಮಾಡಿದರೂ ಕೂಡ ಏನಾಯಿತು? ಪುಣ್ಯ ಬರದೇನೆ ದುಷ್ಫಲನೇ ಬರುತ್ತೆ. ಎಷ್ಟೋ ಸಲ ಸ್ವಲ್ಪ ಮಂತ್ರ ತಪ್ಪು ದುಷ್ಫಲ ಬಂದಿದ್ದಕ್ಕೆ ವೃತ್ರಾಸುರನ ಪ್ರಸಂಗನೇ ಸಾಕ್ಷಿ. ಮಂತ್ರವನ್ನು ಸ್ವಲ್ಪ ಹೇಳಿದ್ದಕ್ಕೆ ತಾನು ಕೊನೆ ಸಾಯೋ ಪ್ರಸಂಗನೇ ಬಂತು ವೃತ್ರಾಸುರನಿಗೆ. ಆದ್ದರಿಂದ ಮಂತ್ರಗಳು ಸರಿಯಾಗಿ ಉಚ್ಚಾರಣೆ ಮಾಡಬೇಕು, ಸರಿಯಾದ ಸ್ಥಳದಲ್ಲಿ ಮಾಡಬೇಕು, ಅರ್ಥ ತಿಳ್ಕೊಂಡಿರಬೇಕು, ಎಲ್ಲ ರೀತಿಯಲ್ಲೂ ವಿಷ್ಣಾರ್ಪಣ ಬುದ್ಧಿ ಇರಬೇಕು. ಅದಿದ್ದರೆ ಮಾತ್ರ ಧರ್ಮ ಅನಿಸಿ ಫಲ ಕೊಡುತ್ತೆ, ಹೊರತು ಇದ್ರೆ ಫಲ ಕೊಡೋದಿಲ್ಲ. ಕೆಲವು ಮಂತ್ರೋಪತ್ರ ತೊಗೊಳ್ಳೋದು ಒಂದು ಚಟ. ಯಾರೇ ಬರಲಿ ಮಂತ್ರ ಹೇಳಿಸ್ಕೊಡೋದು ಮಂತ್ರ, ಅಲ್ಲಿ ಅವತ್ತೇ ಕೃಷ್ಣಾರ್ಪಣ, ಮತ್ತೇನು ಹೇಳೋದಿಲ್ಲ. ಅದನ್ನು ಭಾಳ ತಪ್ಪು. ಹೇಳಿದ್ಮೇಲೆ ಏನು ಮಾಡ್ಬೇಕಾದ್ರೆ ಹೇಳಲೆ ಗುರುಮಂತ್ರ ಪರಿತ್ಯಾಗಿ ರೌರವಮ್ಯಾತಿ ರಸಂಶಯ. ಹೇಳಿಸ್ಕೊಂಡ್ಮೇಲೆ ಬಿಟ್ಟುಬಿಟ್ರೆ ಏನಾಗುತ್ತೆ? ಭಾರಿ ಪಾಪ ಬರುತ್ತೆ. ಅದು ಯಾರು ಹೇಳ್ಕೊಡ್ತೀವಿ ಅಂತ ಬಂದರೂ ಕೂಡ ನಮ್ಮ ಅರ್ಹತೆ ನೋಡಿಕೊಂಡು ಅಕ್ಸೆಪ್ಟ್ ಮಾಡಬೇಕೆ, ಹೊರದಿಲ್ಲದ ಹೋದರೆ ಅದು 72 ಮಹಾಮಂತ್ರ ಮಾಡ್ತೀವಿ ಅಂತಿರ್ತಾರೆ ಎಷ್ಟೋ ಜನ. ಕೆಲವರು ಮಾಡ್ತಿರ್ಬೋದು, ತುಂಬ ಜನ ಒಂದು ಹೇಳ್ಸ್ಕೊಂಡಿದ್ವಿ, ಹೇಳ್ಕೊಡೋಕೆ ಅಷ್ಟೇ ಹೊರತು ಅದನ್ನು ಮಾಡೋದಕ್ಕಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಸರಿಯಾಗಿ ಮಾಡೋದನ್ನು ಕಲಿಬೇಕೆ ಹೊರತು ಕ್ವಾಂಟಿಟಿ ಬಗ್ಗೆ ಗಮನ ಕೊಡಬಾರ್ದು. ಕ್ವಾಲಿಟಿ ಯಾವಾಗಲೂ ಇಂಪಾರ್ಟೆಂಟ್. ಮತ್ತು ಹೇಳ್ಕೊಂಡು ಉಪಯೋಗ, ನಾವು ಅಷ್ಟು ಮಾಡ್ತೀರಿ ಹೇಳ್ಕೊಂಡು ನೀವು ಮಾಡಿಕೊಂಡ್ರೆ ಅಷ್ಟೇ ಬಿಟ್ಟರೆ ಅವ್ರೇನು ಪ್ರಯೋಜನ ಇಲ್ಲ. ಅವ್ರು ಸರಿಯಾಗಿ ಮಾಡಿಕೊಡೋ ತಮ್ಮ ಕೆಲಸ ಆದ್ದರಿಂದ ಅದನ್ನು ಹೇಳೋದಕ್ಕೆ ಕಾರಣ ಇಲ್ಲ. ಹೇಳ್ಬೇಕಾದ್ರೆ ಸರಿಯಾಗಿ ಹೇಳಿ, ಯಾರು ಮುಂಚಾರ ತಿಳಿಸಿ ಅರ್ಥ ಸರಿ ಅಂತ ಆ ರೀತಿ ಹೇಳಬೇಕೆ ಹೊರತು ಅದು ಪ್ರತಿಷ್ಠೆಯ ಸಂಕೇತ ಅಂತ ಮಾಡಿಕೊಂಡು ಹೇಳಿದರೆ ಅರ್ಥ ಇಲ್ಲ. ಆಂತರಃ ಸನ್ನಿಧಿ ವಿಷ್ಣೋ ಬಾಹ್ಯ ಸನ್ನಿಧಿರೇವ ಚ ದ್ವಿವಿಧಃ ಸನ್ನಿಧಿ ಪ್ರೋಕ್ತಃ ಕೃತ್ರಿಮೋ ಬಾಹ್ಯ ಉಚ್ಯತೆ ಸ್ವಾಭಾವಿಕಸ್ತು ಆಂತರ ಸ್ಯಾತ್ ಪ್ರತಿಮಾ ಜೀವಗೋ ಯಥಾ ಇತಿ ಚ. ಈ ಮಂತ್ರವನ್ನು ಹೇಳಬೇಕಾದ್ರೆ ಧ್ಯಾನ ಮಾಡಬೇಕಾದ್ರೆ 2 ಪ್ರತಿಭೆಗಳು. ಆಂತರಃ ಸನ್ನಿಧಿರ್ ವಿಷ್ಣೋ ಬಾಹ್ಯ ಸನ್ನಿಧಿರೇವ ಚ. ಬಿಂಬರೂಪಿಯಾಗಿ ಒಳಗಡೆ ಇದ್ದಾನೆ, ವ್ಯಾಪ್ತ ರೂಪದಿಂದ ಹೊರಗಡೆ ಇದ್ದಾನೆ. 2 ಜ್ಞಾನ ಇಟ್ಕೊಂಡು ಮಂತ್ರಗಳನ್ನು ಹೇಳಬೇಕು. ಅದರಲ್ಲೂ ಕೂಡ ಪ್ರಧಾನವಾದದ್ದು ಯಾವುದು? ಬಿಂಬರೂಪವಾದ್ದರಿಂದ ಆ ಕಡೆ ಹೆಚ್ಚು ಗಮನ ಕೊಟ್ಟಿರಬೇಕು. ದ್ವಿವಿಧ ಸನ್ನಿಧಿ ಪ್ರೋಕ್ತಃ ಕೃತ್ರಿಮೋ ಬಾಹ್ಯ ಉಚ್ಯತೆ. ಬರೀ ನಾವು ಪ್ರತಿಮೆ ನೋಡ್ಕೊತಾ ಇದ್ದ ಅದರಲ್ಲಿ ಪ್ರತಿಮೆಯಲ್ಲಿ ಸನ್ನಿಧಾನ ಚಿಂತನೆ ಮಾಡದೆ ಹೋಗಿಬಿಟ್ರೆ ಅದು ಕೃತ್ರಿಮ, ಅದು ಇದಲ್ಲ. ಕೃತ್ರಿಮ ಅಂದರೆ ಅದು ಸನ್ನಿಧಾನ ಬಾಹ್ಯವಾಯಿತೆ ಹೊರತು ಅದು ಪ್ರತಿಭೆ ಆಕಾರ ಆಯಿತೆ ಹೊರತು ಏನಾಗಲಿಲ್ಲ, ಪ್ರತಿಭೆ ಆಗಲಿಲ್ಲ. ಸ್ವಾಭಾವಿಕ ಇವತ್ತು ಫೋಟೋ ತೆಗೆದು ತೋರಿಸೋ ವ್ಯಕ್ತಿನ ಅವರು ಅಲ್ಲ. ಪ್ರತಿಮೆ ಎಂಬುದು ಆಕಾರ ಚಿತ್ತರಿಗೆ ಬೇಕಾದ ಮಾಧ್ಯಮನೇ ಹೊರತು ಅದೇ ದೇವರಲ್ಲ. ಅದರೇ ದೇವರನ್ನು ತಿಳ್ಕೊಂಡು ಜಡ ಜೀವ ಈಶ್ವರಕ್ಕೆ ತಿಳ್ಕೊಂಡ ತಪ್ಪಾಗುತ್ತೆ. ಸ್ವಾಭಾವಿಕಸ್ತು ಆಂತರಸ್ಯ, ಸ್ವಾಭಾವಿಕ ಸನ್ನಿಧಿ ಒಳಗಡೆ ಇರೋದು, ಇಲ್ಲಿ ಚಿಂತನೆ ಮಾಡೋದು ಪ್ರತಿಮೆಯ ಒಳಗಡೆ ಇರೋದು. ಪ್ರತಿಮಾ ಜೀವಗೋ ಯಥ, ಹೇಗೆ ಜೀವನನ್ನು ತಾನು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿದ್ರು ಕೂಡ ತನ್ನ ಧ್ಯಾನ ಮಾಡ್ತಾ ಇಲ್ಲ, ತಾನು ಒಳಗಿನ ದೇವರನ್ನು ಧ್ಯಾನ ಮಾಡ್ತಾನಲ್ಲ ಹಾಗೆ. ಕ್ವಚಿತ್ ಗುಣೋಪಿ ದೋಷ ಸ್ಯಾತ್ ದೋಷೋಪಿ ವಿಧಿನಾ ಗುಣಃ ಗುಣದೋಷ
ಗುಣದೋಷಾರ್ಥ ನಿಯಮ ತದ್ವಿಧಾಮೇವ ಬಾಧತೆ. ಕ್ವಚಿತ್ ಗುಣೋಪಿ ದೋಷಃ ಸ್ಯಾತ್ ದೋಷೋಪಿ ವಿಧಿನಾ ಗುಣಃ. ಗುಣದೋಷಾರ್ಥ ನಿಯಮ ತದ್ವಿಧಾಮೇವ ಬಾಧತೆ. ಕ್ವಚಿತ್ ಗುಣೋಪಿ ದೋಷಃ ಸ್ಯಾತ್ ದೋಷಃ ಅಪಿ ವಿಧಿನಾ ಗುಣಃ. ಗುಣದೋಷಾರ್ಥ ನಿಯಮ ತದ್ವಿಧಾಮೇವ ಬಾಧತೆ. ಕ್ವಚಿತ್ ಗುಣೋಪಿ ದೋಷಃ ಸ್ಯಾತ್. ಕೆಲವೊಮ್ಮೆ ಒಳ್ಳೆ ಕೆಲಸ ಅಂತ ಮಾಡಿರ್ತಾನೆ, ಆ ದೋಷ ಬರುತ್ತೆ ಅದರಿಂದ. ಕೆಲವೊಮ್ಮೆ ಕೆಟ್ಟ ಕೆಲಸ ಅಂತ ಮಾಡ್ತಾನೆ, ಪುಣ್ಯ ಬಂದುಬಿಟ್ಟಿರುತ್ತೆ. ಅದೇ ಅಶ್ವತ್ಥಾವಹತ ಅಂತ ಅಂತಂದರೆ ನಾನು ಹೇಳೋದು ಏನೋ ಅಡ್ಜಸ್ಟ್ ಮಾಡಿಕೊಳ್ಳೋ ಧರ್ಮರಾಜ ಸ್ವಲ್ಪ ದೋಷ ಕಟ್ಕೊಂಡ, ಭೀಮಸೇನ ಪೂರ್ತಿ ಪುಣ್ಯ ಬಂದೋಯಿತು. ಮಾತು ಅರ್ಥ ಮಾಡಿಕೊಂಡ್ರೆ ಕೆಲವೊಮ್ಮೆ ನೋಡೋದಕ್ಕೆ ಅದೇನು ಅನಿಸುತ್ತೆ, ದೋಷ ಅನಿಸುತ್ತೆ. ಆ್ಯಕ್ಚುಲಿ ಏನಾಗಿರುತ್ತೆ ಅದು ಗುಣ. ಇನ್ನೊಬ್ಬರನ್ನ ಎಲ್ಲೋ ಬೀಳ್ತಿರ್ತಾರೆ, ಪಟ್ಟ ಅಂತ ಹೊಡೆದು ಎಳ್ಕೊತಾರೆ, ಹೊಡೆದಿದ್ದು ದೋಷ ಅನಿಸಿ ಮುಂದೆ ಹಾವಿರುತ್ತೆ ಹೇಳ್ಕೊತಾರೆ. ಆಮೇಲೆ ಅವನೇ ಥ್ಯಾಂಕ್ಸ್ ಹೇಳ್ತಾರೆ. ಹೊಡೆಸ್ಕೊಂಡ್ರು ಕೂಡ ಏನಂತಾರೆ, ನೋಡೋದಕ್ಕೆ ಹೇಳ್ಕೊಂಡಿದ್ದೆಲ್ಲ ದೋಷ, ಆದರೆ ಉದ್ದೇಶ ಏನಿದೆ ಅವನಿಗೆ, ಒಳ್ಳೆಯ ಉದ್ದೇಶ ಇದೆ. ಕೆಲವು ಒಳ್ಳೇದು ಮಾಡೋಕ್ಕೆ ಹೋಗಿ ಕೆಟ್ಟದಾಗಿರುತ್ತೆ, ಅದು ಕೆಟ್ಟದಾಗುತ್ತೆ. ಆದ್ದರಿಂದ ಗುಣದೋಷಗಳ ಚಿಂತನೆಯನ್ನು ನಾವು ಹೇಳಿಲ್ಲ. ನಮ್ಮ ಇನ್ಕಮ್ ಟ್ಯಾಕ್ಸ್ ಲೆಕ್ಕ ಹಾಕಬೇಕಾದ್ರೆ ನಮಗೆ ತಪ್ಪು ಮಾಡ್ತೀವಿ, ಭಾರಿ ಏನಿರೋದಿಲ್ಲ, ಸ್ವಲ್ಪಕ್ಕೆ ತಪ್ಪಾಗಿರುತ್ತೆ. ಅಂಥ ವನ್ಷಬಲ್ ಅಫೆನ್ಸ್ ಎಷ್ಟಿರುತ್ತೆ. ತಪ್ಪಾದ ಸಬ್ಮಿಟ್ ಮಾಡದೆ ಹೋದರೆ ಅಪರಾಧನೋ, ತಪ್ಪಾಗಿ ಮಾಡಿದರೂ ಅಪರಾಧನೇ ಅದು. ಆ ದೃಷ್ಟಿಯಲ್ಲಿ ನಾವು ಬಾಹ್ಯದ ಲೆಕ್ಕ ಬರೆಯಿಟ್ಟು ಲೆಕ್ಕಾಚಾರ ಮಾಡಲಿಕ್ಕೆ ಹೋಗ್ಕೊಡೋದು. ಹುಡುದು ನಮಗೆ ಗೊತ್ತಿಲ್ಲ, ಆದ್ದರಿಂದ ಎಷ್ಟು ಚಿಂತನೆ ಸಾಧ್ಯ, ಹೊರತು ಟೂ ಮಚ್ ಮಾಡೋದು ಸರಿ. ನಮ್ಮ ಬಗ್ಗೆ ಯೋಚನೆ ಮಾಡೋದು ಅನಿವಾರ್ಯ. ಗುಣ ಆದರೆ ಗುಣ ತದ್ವಿಧಾಮೇವ ಬಾಧತೆ. ಇದು ಈ ಪ್ರಾಣಿಗಳಿಗೆ ಅನ್ವಯಿಸೋದಿಲ್ಲ. ನಾ ತಿರ್ಯಗಾದೀನ, ಪ್ರಾಣಿಗಳು ಮೊದಲಾದವರಿಗೆ ಗುಣದೋಷ ಅಪ್ಲೈ ಆಗೋದಿಲ್ಲ. ಯಾತಕ್ಕೆ? ಜ್ಞಾನನಿಲ್ಲ, ಆದ್ದರಿಂದ ಸಪೋಸ್ ಟು ನೋ, ಅವರಿಗೆ ತಿಳ್ಕೊಳ್ಳೋದಕ್ಕೆ ಪ್ರಶ್ನೆನೇ ಇಲ್ಲ, ಆದ್ದರಿಂದ ಯೋಚನೆ ಇಲ್ಲ. ಆದರೆ ಮನುಷ್ಯರಿಗೂ ಇಲ್ಲ, ಇದೆ. ಮನುಷ್ಯರು ಎಲ್ಲಿವರೆಗಿಲ್ಲ ಅಂತ ಕೇಳಿದರೆ, ವರ್ಷ ಚತುರ್ದಶಾದೂರ್ಧ್ವಂ ಏನ ವಿದ್ಯು ಶುಭಾಶುಭಂ. 13 ವರ್ಷ ಮುಗೀತು, 14ಕ್ಕೆ ಬಂದರು ಅಂತ ತಿಳ್ಕೊಂಡು ಏನು ಮಾಡಬೇಕು ಅವರೀಗ? ತಪ್ಪು ಮಾಡಿದರೂ ಶಿಕ್ಷೆ, ಮಾಡದೆ ಹೋದರೂ ಶಿಕ್ಷೆ, ಅವೆಲ್ಲ ಇದ್ದಿದ್ದೇನೆ. ಅಲ್ಲಿವರೆಗೂ ಏನಿಲ್ಲ ಅವ್ರಿಗೇನು ತಿಳುವಳಿಕೆ. ವೋಟಿಂಗ್ ಏಜ್ ಹೇಗೋ ಇದ್ದ ಪುಣ್ಯ ಪಾಪದ ಏಜ್ ಅಂತ ಏನಂತ ಮಾಡಿದ್ದಾರೆ, 13 ತುಂಬಿದ ಮೇಲೆ 14ರಿಂದ ಶುರುವಾಗುತ್ತೆ ಲೆಕ್ಕ. ಅಲ್ಲಿವರೆಗೂ ವೇಸ್ಟ್ ಅಲ್ಲ, ತಂದೆ ತಾಯಿ ಹೋಗುತ್ತೆ, ಕೇರ್ ಟೇಕರ್ಸ್ಗೆ. ನಮ್ಮಲ್ಲೂ ಕೂಡ ಪ್ರೈಮರಿ ಸ್ಕೂಲ್ ಅದ್ರಲ್ಲಿ ತಪ್ಪು ಮಾಡಿದರೆ ಪೇರೆಂಟ್ಸ್ ಹೇಳಿ ಕಳಿಸ್ತಾರೆ. ಈ ಡಿಗ್ರಿಯಲ್ಲೆಲ್ಲ ಹೇಳಿ ಕಳಿಸೋದಿಲ್ಲ. ಅದಕ್ಕೆ ಅಲ್ಲೇ ಡೈರೆಕ್ಟ್ ಹೇಳಿ ತಗೋತಾರೆ. ಯಾಕೆ ಅವ್ರಿಗೆ ತಿಳುವಳಿಕೆ ಬಂದಿದೆ ಈಗ ಅಂತ. ಇದೆಲ್ಲ ಯೋಚನೆ ಮಾಡಿದರೆ ಪುಣ್ಯಗಳ ವಿಚಾರ ಭಾರಿ ಸೂಕ್ಷ್ಮ. ಜೀವನ ಪೂರ್ತಿಯೇ ಬರೋದಿಲ್ಲ, 14 ದಾಟಿದ ಮೇಲೆ ಬರದೇ ಹೋದ್ರಲ್ಲ, ಜೀವನ ಪೂರ್ತಿ ಎಷ್ಟು ಅಪರಾಧ ಆಗುತ್ತೆ. ಇವತ್ತು ಡ್ರೈವ್ ಮಾಡ್ತಾರೆ, ಡ್ರೈವಿಂಗ್ ರೂಲ್ಸ್ ಗೊತ್ತಿಲ್ಲ ಅಂದರೆ, ಡ್ರೈವರ್ ರೂಲ್ಸ್ ಗೊತ್ತಿಲ್ಲದೆ ಹೋದರೆ ಡ್ರೈವಿಂಗ್ ಪರ್ಮಿಷನ್ ಹೇಗಿಲ್ವೋ, ಮನುಷ್ಯನಾದ ಮೇಲೆ ಮನುಷ್ಯನಾಗಿ ಏನು ಹೇಗೆ ಬದುಕಬೇಕು, ಅವ್ನ ಕರ್ತವ್ಯ ಏನು. ಯಾವುದೇ ಆಫೀಸ್ಗೆ ಹೋಗಿ ಸುಮ್ಮನೆ ಕುತ್ಕೊಂಡ್ಬಿಟ್ರಲ್ಲ, ತನ್ನ ಕೆಲಸನ ಕೇಳ್ಕೋಬೇಕಾದ್ರೆ ಅದನ್ನು ಮಾಡಬೇಕು, ಸಬ್ಮಿಟ್ ಮಾಡಿ. ಎಲ್ಲ ವಿಧಿವಿಧಾನಗಳಿದೆ. ಅಪಾಯಿಂಟ್ಮೆಂಟ್ ಆದ ಮನೇಲಿ ಕೂತರು ಅಷ್ಟೇ, ಅಲ್ಲಿ ಹೋಗಿ ಸುಮ್ಮನೆ ಕೂತರು ಅಷ್ಟೇ. ಅದೇ ತದ್ವಿಧಾ ಅವ್ರಿಗೆ ಅಪಾಯಿಂಟ್ಮೆಂಟ್ ಆಗಿಲ್ಲ, ಕೆಲಸ ಯಾಕೆ ಮಾಡೋದು ಕೇಳೋದಿಲ್ಲ. ಮನುಷ್ಯನಾಗಿ ಬಂದು ಅಪಾಯಿಂಟ್ಮೆಂಟ್ ಆಗಿದೆ ನಮಗೆ ಈಗ ಮನುಷ್ಯರಾಗಿ. ಸೊ ಮನುಷ್ಯರಂತೆ ವರ್ತಿಸೋದನ್ನು ಕಲಿಬೇಕು. ಅದು ಮಾನವೀಯ ಗುಣಗಳು ಭಾಳ ಶ್ರೇಷ್ಠ ಗುಣಗಳು. ಅದು ಅನಂತರ ತನ್ನ ವರ್ಣದ ಆಶ್ರಮ ಮುಂದಿಂದ ಅದಲ್ಲ. ನಾವು ವರ್ಣಾಶ್ರಮ ಧರ್ಮ ಏನು ಮಾಡಿದ್ವಿ ಅಂದರೆ, ಮಾನವೀಯತೆಯನ್ನು ಬಿಟ್ಟು ಮಾಡೋಕ್ಕೆ ಶುರು ಮಾಡಿದ ಜನ ಏನು ಮಾಡಿಬಿಟ್ರು, ದೂರ ಮಾಡಿಬಿಟ್ರು. ಮಾನವೀಯತೆ ಇಲ್ಲದೆ ಹೋದರೆ ಯಾರೋ ಬಿದ್ದ, ಯಾವ 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 ಜಾತಿ ಕೂಸುತ್ತೆ ನೋಡ್ತಾ ಕೊಡಬಾರ್ದು. ಏನೇ ಆಗಿಲ್ಲ, ಫಸ್ಟ್ ಕೆಲಸ ಇತ್ತು. ಅಲ್ಲಿ ಜಾತಿ ಗೀತಿ ಕೌಂಟ್ ಆಗೋದಿಲ್ಲ. ಕೌಂಟ್ ಆಗೋದು ಯಾವುದೀಗ, ಅದು ಬಿದ್ದಿದೆ, ದುಃಖ ಆಗಿದೆ, ಸರಿ ಮಾಡಬೇಕಷ್ಟೆ. ಅದು ಬುದ್ಧಿಯಿಂದೆಲ್ಲ ಕೂಡ. ಡಾಕ್ಟರ್ಸ್ ಎಲ್ಲ ಆ ರೀತಿ ಇರಬೇಕು. ಇಂಥವ್ರಿಗೆ ಮಾತ್ರ ಪ್ರವೇಶ ಅಂತ ಹೇಳಿದರೆ ದೊಡ್ಡ ಭಾಳ ದೋಷ. ಅವ್ರು ರೋಗಿ ಅಷ್ಟೇ, ಅವರಿಗೆ ಜ್ಞಾನ ಲೆಕ್ಕ ಇಲ್ಲ. ರೋಗಿಯಾಗಿ ರೋಗ ಯಾರೋ ಔಷಧಿ ಕೊಡಬೇಕಷ್ಟೆ, ಅದಕ್ಕೆಲ್ಲ ಸಂಬಂಧ ಇದೆ. ಊಟಕ್ಕೆ ಮನೆ ಕರೆಯೋದು, ಅವರ ಬಂಧುತ್ವ ಎಲ್ಲ ಕೌಂಟ್ ಆಗೋದು ಯಾವಾಗ, ಯಾರು ಗೃಹಪ್ರವೇಶ ಮಾಡಿ ಎಲ್ಲರೂ ನಮ್ಮ ಮನ್ಯಾಗ ಕರೆಯೋದಂತ ಕೇಳೋದಿಲ್ಲ. ಅವ್ರು ಕರೆದು ಕೂಡ ನಮ್ಮ ಮನ್ಯಾಗ ಕರೆಸಿರುತ್ತೆ ಕೇಳ್ತಾರೆ ಇವತ್ತೆ. ಆದರೆ ಯಾವ ಸಂಬಂಧ ಇದ್ದ ಮಾತ್ರ ಕೇಳ್ತಾರೆ. ಈ ಮಾನವೀಯತೆ ಎಲ್ಲರಿಗೂ ಕನ್ಸರ್ನ್ ಆದ್ದರಿಂದ ಅದನ್ನು ಯಾವ ಕಾಲಕ್ಕೂ ನಾವು ಬಿಡ್ಬೋದು. ನಮ್ಮ ಧರ್ಮದಲ್ಲ ದೊಡ್ಡ ದೋಷ ಅದೇನೆ. ಅದು ಮೈನಸ್ ಮಾಡ್ಕೊಂಬಿಟ್ಟು ಇದು ಮಾಡಿದರೆ ಸಾಕು ಅಂತ ತಿಳ್ಕೊಂಡದ್ದು ಕೇರೆ ಆಯ್ತು ಕರೆಗೆ ಅಂದರೆ, ಈ ಕಡೆ ದೇವರು ಮೆಚ್ಚೋದಿಲ್ಲ, ಜನನೂ ಮೆಚ್ಚೋದಿಲ್ಲ. ವೇಸ್ಟ್ ಆಫ್ ಟೈಮ್. ಹಾಗೆ ಮಾಡಬಾರ್ದು. ನಮ್ಮ ಮಾನ್ಯಕ ಏನಿದ್ರು ಹೇಳಿದ್ನಲ್ಲ, ಪರಿಸರ ಬರೆಯೋದು ನಮ್ಮ ಕಲ್ಯಾಣಕ್ಕೆ ಹೊರತು ಯಾವ್ಯಾರು ನೋಡಲಿ ಎಂಬ ಕಾನ್ಸೆಪ್ಟ್ ಇರಲೇಬಾರ್ದು. ನೋಡಿದಷ್ಟು ಬಿಟ್ಟಷ್ಟು, ನೋಡದೆ ಹೋದಷ್ಟು ಕ್ಷೇಮ. ಅದು ಚೆನ್ನಾಗಿ ಬರೀಬೋದು. ಇದನ್ನು ನಾವು ಕಳ್ಕೊಂಡಿದ್ದಕ್ಕೋಸ್ಕರ ತುಂಬ ದೂರ ಮಾತ್ರ ಇನ್ನೂ ದೂರ ಮಾಡಬೇಕು. ತದ್ವಿಧ ಬಡಿ ಇದು ಮುಟ್ಟಿಸ್ದೇ ಇರೋದು ಮಡಿ ಅಲ್ಲ, ಮನಸ್ಸಿನಲ್ಲಿ ಮಡಿ ಇರಬೇಕು. ಜೊತೆ ಮುಖ್ಯವಾಗಿ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಬೇಕು, ಅದು ತಪ್ಪಲ್ಲ. ಟೂ ಮಚ್ ಟೂ ಬ್ಯಾಡ್ ಅಂತ ಎಲ್ಲರಿಗೂ ಗೊತ್ತಿದೆ, ಅತಿ ಮಾಡಿಕೊಡು. ತದ್ವಿಧಾಮೇವ ನ ತಿರ್ಯಗಾದೀನ ವರ್ಷಾ ಚತುರ್ದಶಾದೂರ್ಧ್ವಂ ವಿದ್ಯು ಶುಭಾಶುಭಂ. ಯಾರು ಶುಭ ಅಶುಭ, ಒಳಿತು ಕೆಡುಕು
ಕರ್ತವ್ಯ ಅಕರ್ತವ್ಯ, ಪುಣ್ಯ ಪಾಪ ತಿಳ್ಕೊಂಡಿಲ್ವೋ ಅದು ಅಪರಾಧ. ತೇಷಾಂ ಅಜ್ಞಾನಜೋ ದೋಷಃ ಸುಮಹಾನ್ ಕರ್ಮಜಾದಪಿ. ಅವರಿಗೆ ಅಜ್ಞಾನದಿಂದ ತಿಳುವಳಿಕೆ ಇಲ್ಲದ್ದೇ ದೊಡ್ಡದು. ಇಗ್ನರೆನ್ಸ್ ಇಸ್ ನೋ ಎಕ್ಸ್ಕ್ಯೂಸ್. ಕೊಲೆ ಮಾಡಿ ಗೊತ್ತಿದ್ದಿಲ್ಲ ಅಂತ ಹೇಳೋಕ್ಕಾಗತ್ತಾ? ಕಳ್ತನ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಕಾಮನ್ ಸೆನ್ಸ್. ಇನ್ನೊಬ್ಬರ ಸ್ವನ್ನ ತೊಗೊಳ್ಬಾರ್ದು ಎಂಬುದನ್ನು ಪಾಠ ಹೇಳಿ ಕೇಳಿ ಮಾಡಬೇಕಾಗಿಲ್ಲ. ಸಹಜವಾಗಿ ನಮ್ಮದಲ್ಲ ಅಷ್ಟು ತೊಗೊಂಡ್ರೆ ಅಪರಾಧನೇ. ತಿರಶ್ಚಾಮ್ ಇಂದ್ರಿಯಾಸಕ್ತೇ ನ ದೋಷೋ ಅಜ್ಞಾನಜೋ ಭವೇತ್. ಆದರೆ ಇಂದ್ರಿಯಾದಿಗಳಿಲ್ಲ, ಆದ್ದರಿಂದ ಪ್ರಾಣಿಗಳಿಗೆ ಅದು ಅಪ್ಲಿಕಬಲ್ ಅಲ್ಲ. ಆದರೆ ಅಪ್ಲಿಕಬಲ್ ಅವರಿಗೆ, ಅದಕ್ಕೆ ಜ್ಞಾನ ಇದೆ. ಜ್ಞಾನ ಇದ್ದ ಮೇಲೆ ಪ್ರಾಣಿಯಾಗಿರಲಿ ಏನೇ ಆಗಿರಲಿ, ಜಾತಿ ಸ್ಮೃತಿ ಇದ್ದವರಿಗೂ ಕೂಡ ಅದು ಬಿಟ್ಟಿದ್ದಲ್ಲ. ಅದಿಲ್ಲದೆ ಹೋದ್ರೆ ದೋಷ ಇಲ್ಲ. ಕೋಮದಲ್ಲಿದ್ದವನು ಪುಣ್ಯ ಪಾಪ ಹೇಳ್ತಾರಾ? ಹಾಗೆ ಎಚ್ಚರಿಕೆಯೇ ಇಲ್ಲ ಅವರಿಗೆ. ಎಚ್ಚರಿಕೆ ಬಂದ ತಕ್ಷಣ ಎಲ್ಲ ಶುರುವಾಗತ್ತೆ. ಗುಣೋಪಿ ನೈವ ಕಶ್ಚಿತ್ ಸ್ಯಾತ್ ಯಥೋ ಜ್ಞಾನ ಬಹಿಷ್ಕೃತ. ಅವರಿಗೆ ಗುಣನೂ ಇಲ್ಲ, ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ತಿಳುವಳಿಕೆ ಇದ್ದರೆ ಮಾತ್ರ ಅವರಿಗೆ ಅಪ್ಲಿಕಬಲ್. ವಾಲಿ ಕೇಳ್ತಾರೆ, ನಮ್ಮರಿಗೂ ನಮ್ಮನ್ನ ಯಾಕೆ ಕೊಂದಿ ಅಂತ ಕೇಳಿದ್ರೆ, ನಮ್ಮನ್ನ ಯಾಕೆ ಕೊಂದಿ ಅಂತ ಕೇಳೋದ್ರಲ್ಲಿ ಜ್ಞಾನ ಇದೆ ಅಂತ ಆಯ್ತು. ಈಗ ನೀನು ಕೇಳಬೇಕಾಗಿಲ್ಲ, ಗುಣ ಆಗಿರೋ ಕೇಳಲೇಬಾರ್ದು. ನಾನು ಕೇಳಿಸಿ ಹೇಳಿದ್ಮೇಲೆ ಏನರ್ಥ? ಅಂದಮೇಲೆ ನಾನು ನಡೆಸ್ಬೇಕಾದ್ರೆ ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ವಾಲಿ ಅಲ್ಲಿ ಮಾಡಿ ಸಿಕ್ಕಾಕೊಂಡ್ಬಿಡ್ತಾರೆ. ಏನ ಅದೇ ಮಾತು ಬೇರೆ, ಅದು ಕಪಿ ಮಾತೇ ಆಡಲಿ, ತಮ್ಮ ಭಾಷೆ ಮಾತಾಡಲಿ. ಅದ್ರ ಜ್ಞಾನ ಇದ್ದ ಮೇಲೆ ಏನಾಯ್ತು? ಇದು ತಪ್ಪು ಸರಿ ಅಂತ ಹೇಳಿದ ಮೇಲೆ ಅವರಿಗೆ ಕೇಳೋ ಹಕ್ಕು ಬಂತೀಗ. ನಾನು ಕೇಳಬಾರ್ದು, ಇನ್ನು ಮೃಗ ಅಂತ ಕೇಳೋದಾದರೆ, ನನ್ನ ಯಾಕೆ ಅಂತಿ ಅಂತ ಕೇಳೋದಾದರೆ ಇದು ಮೃಗ ಅಲ್ಲ. ಈಗ ತಿಳುವಳಿಕೆ ಇರೋನೆ ಫ್ಯಾನ್ಸಿ ಡ್ರೆಸ್ ಆಯ್ತು ಹೊರತು ನಿಜವಾಗ್ಲೂ ನೀನು ವ್ಯಕ್ತಿನೇ. ತಿಳುವಳಿಕೆ ಇರೋನೆ ಅಪರಾಧ ಒಪ್ಕೋತಾರೆ. ವಾಲಿ ಹೌದು ತಪ್ಪಾಯ್ತು ಅಂತ ಒಪ್ಕೊಂಡ್ಬಿಡ್ತಾರೆ. ಹಾಂ ಕೊನೆಗೆ ಹೇಳ್ತಾರೆ. ಹೌದು ಅವ್ರು ಕುದಿಪುಸ್ತೂರ ಅಲ್ಲ ಕೇಳಿತ್ತು. ಯಾರು? ಅರ್ಧ ಸರಿ ಅರ್ಧ ತಪ್ಪಾಯ್ತು. ಕೋಪಿ ಅಮರಾವತಿ ಪದ ಇಂದ್ರಪುರಿ ನಡೆದ ವಾಕ್ಯ ಅಂತ. ಕುದಿಪಸ್ತೂರು ಇಲ್ಲಿ ನಡೆದಿದೆ, ತಿರುವನಂತಪುರ ಈ ಕಡೆ ನಡೆದಿದೆ. ಅಥೋ ಮೂರ್ಖಾರ ಮದೋಷ ಐತಿ ನಾ ವೆರಿ. ಆದ್ದರಿಂದ ತಿಳುವಳಿಕೆ ಇಲ್ಲದವ್ರಿಗೆ ದೋಷ ಇಲ್ಲ ಅಂತ ಅರ್ಥ ಅಲ್ಲ. ಅವ್ರು ಎಷ್ಟು ತಿಳುವಳಿಕೆ ಇದೆ ಅಷ್ಟು ಮಾಡಬೇಕು, ಪೂರ್ತಿ ಮಾಡಬೇಕಾಗಿಲ್ಲ. ಗೃಹಸ್ಥರ ಯತಿಗಳ ಧರ್ಮ ನಿಮಗೆ ಗೊತ್ತಿಲ್ಲ, ಬೇಡ. ಗೃಹಸ್ಥರ ಧರ್ಮ ಮಾಡಬೇಕು. ಏನೂ ಗೊತ್ತಿಲ್ಲ ಅಂದರೆ ಬದುಕಲಿಕ್ಕೆ ಬರೋದು ಅರ್ಹತೆಯೇ ಬರೋದಿಲ್ಲ ಅವರಿಗೆ. ಇದೆಲ್ಲ ಸೂಕ್ಷ್ಮ ವಿಚಾರ. ನಮಗೆ ಗೊತ್ತಿಲ್ಲ ಅಂಬೋದು ಎಷ್ಟು ಚೂರು ಮಾಡ್ಕೊಡ್ತು ಮಾತಾಡೋಣ. ನಮಗಂತೂ ಗೊತ್ತಿಲ್ಲಪ್ಪ ಅಂತೆ, ಗೊತ್ತಿಲ್ಲ ಅಪರಾಧ ಅಂತ ಗೊತ್ತಿಲ್ಲ ಅವರಿಗೆ. ಅಥೋ ಮೂರ್ಖಾಣ ಮದೋಷ ಐತಿನ. ಎಕ್ಸಾಮ್ ಟೈಮ್ ಗೊತ್ತಿಲ್ಲ ಅಂತ ಬೆಳಗ್ಗೆ ಬಂದು ಸಾಯಂಕಾಲ ಅವ್ರು ಮಾಡಿಬಿಡ್ತಾರೆ. ಹೌದಾ ಪಾಪ ಅಂತ ಹೋಗಂತ ಹೇಳ್ತಾರೆ. ಅಷ್ಟು ತಿಳುವಳಿಕೆ ಮಾಡೋದಿದೆ ಅಂತ ಹೇಳ್ತಾರೆ. ಎಕ್ಸಾಮ್ದು ಯಾವಾಗ ತಿಳ್ಕೊಬಾರ್ದ, ಕೇಳಬಾರ್ದ. ನಾನು ಯಾರೋ ಬಂದು ಹೇಳಿ ನಿನಗೆ ಯಾಕೆ ಹೇಳ್ತಾರೆ, ನಿನ್ನ ಕೆಲಸ ಬಂದು ಹೇಳೋದು ನೋಡೋದು. ಇದೆಲ್ಲ ಯಾರು ಹೇಳೋ ಆಚಾರ್ಯ ಇದೆಲ್ಲ ಒತ್ತಿ ಬಿಡಿಸಿ ಎಲ್ಲ ಸ್ಪಷ್ಟ ಹೇಳ್ತಾರೆ. ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡ್ತಾರೆ. ಈ ರೀತಿ ಯಾವ್ಯಾವುದರಲ್ಲೂ ಸಿಗೋದ್ರೆ ಸಾಧ್ಯ ಇಲ್ಲ. ಸಮಾನ ಕರ್ಮಾಚರಣೆ ಪತಿತಾನಾಂ ನ ಪಾತಕಂ ಔತ್ಪತ್ತಿಕೋ ಗುಣೈಃ ಸಂಗೋ ನ ಶಯಾನಃ ಪತತ್ಯಥಃ. ಸಮಾನ ಕರ್ಮಾಚರಣೆ ಪತಿತಾನಾಂ ನ ಪಾತಕಂ ಔತ್ಪತ್ತಿಕೋ ಗುಣೈಃ ಶಯಾನಃ ಪತತ್ಯಥಃ. ಸಮಾನ ಕರ್ಮಾಚರಣೆ ಆತ್ಮಯೋಗ್ಯ ಕರ್ಮಾಚರಣೆ ಪತಿತಾನಾಂ ನ ಪಾತಕಂ. ಸರ್ಪೂರ್ವಂ ಅಪತಿತಃ ಏನ ಪತತಿ ಪ್ರಾಶ್ಚಿತ್ತತ್ವೇನ ತತ್ಸಮಾನ ಕರ್ಮಾಚರಣೆಪಿ ನ ದೋಷಃ ತಪ್ತ ಸುರಾಪಾನವತ್ ದೇಹತ್ಯಾಗಿನಃ. ಒಂದು ಸಮಾನ ಕರ್ಮಾಚರಣೆ ಮಾಡ್ತಾನೆ. ಇನ್ನು ಅಪರಾಧ ಮಾಡಿದ್ದ ಪ್ರಾಶ್ಚಿತ್ತ ಮಾಡಿಕೊಂಡ ಸರಿ ಹೋಯ್ತು. ಆಮೇಲೆ ಅವನೇನು ದೂರ ಮಾಡಬಾರ್ದು. ಅದು ಲೇಟ್ ಫೀ ಕೊಟ್ಟ ಮೇಲೆ ಕನ್ಸಿಡರ್ ಮಾಡೋಕ್ಕೆ ಬೇರೆ ದಾರಿ ಇಲ್ಲ. ಪೆನಲ್ಟಿ ಕೊಟ್ಟ ಮೇಲೆ ಅಕ್ಸೆಪ್ಟ್ ಮಾಡಬೇಕು. ಅದ್ರ ಮತ್ತೆ ದೋಷ ಅಂತ ಕರಿಬಾರ್ದು. ನಪಾತಕ. ಆಮೇಲೆ ಸರಿಯಾಗಿದ್ದರೆ ಏನು ತಪ್ಪಲ್ಲ. ಹಿಂದೆ ಹಾಗೆ ಮಾಡಿದ್ದೆ ಅಂತ ಮತ್ತೆ ಹೇಳೋದಕ್ಕೆ ಹೋಗಬೇಕಾಗಿ ಮುಗಿದೋದು ಕಥೆ. ಪ್ರಾಯಶ್ಚಿತ್ತತ್ವೇನ ಸಮಾನ ಕರ್ಮಾಚರಣೆ ಪೇನ ದೋಷ ತಪ್ತ ಸುರಾಪಾನವತ್ ದೇಹತ್ಯಾಗಿರಹ. ಕೆಲವು ದೋಷಗಳಿಗೆ ಪ್ರಾಣಾಂತ ಪ್ರಾಯಶ್ಚಿತ್ತ, ದೇಹ ಬಿಡೋದೇ ಪ್ರಾಯಶ್ಚಿತ್ತ. ಅದಕ್ಕೆ ಹೋಮ ಮಾಡ್ಕೊಂಡು ತೆಗಲಿಕ್ಕೆ ಬರಲ್ಲ. ಅದು ಕೊಲೆ ಮಾಡಿಬಿಟ್ಟು ಹೋಮ ಮಾಡ್ಕೊಂಡಿದ್ದೀನಿ ನೋಡಿ ತೋರಿಸಿದ್ರೆ ಅದು ಪಾಪದಲ್ಲಿ ಹೇಳ್ತಾರೆ ಎಷ್ಟೋ ಪಾಪ ಹೋಗುತ್ತೆ ಹೇಳಿ. ಕೊಲೆ ಮಾಡಿ ಪಾಪ ಹೋಗುತ್ತೆ ಹೇಳೋಕ್ಕಾಗಲ್ಲ. ಅದನ್ನು ಹೋಗ್ತಾರೆ ಯಾರಾದರೂ ಕೂಡ. ಅದು ಅಜ್ಞಾತವಾಗಿ ಇದನ್ನು ಮಾಡಿ ಜನ್ಮಾಂತರ ಎಲ್ಲ ಕಳ್ಕೊಳ್ಳೋದು ವ್ಯವಸ್ಥೆ ಅಷ್ಟೇ ಹೊರತು ಅದನ್ನೆಲ್ಲ ದುರುಪಯೋಗ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ತುಂಬ ದುರುಪಯೋಗ ಮಾಡ್ಕೊಳ್ಳೋದೇ ಜಾಸ್ತಿ. ಅದರಿಂದ ಜನ ಏನು ಮಾಡಿದರು, ಇವ್ರು ಮಾಡೋದೊಂದು ಹೇಳೋದೊಂದು ಮಾಡ್ತಾರೆ. ಆದ್ದರಿಂದ ಇದು ಶ್ರೇಷ್ಠ ಅಲ್ಲ. ಅದೇನು ಇವರು ತಪ್ಪು ಅಂತ ಗೊತ್ತಾಗದೇನೆ ಮತ್ತದ್ದೇ ತಪ್ಪು ಅಂತ ತಿಳ್ಕೊಂಡ್ಬಿಟ್ರು. ಹಾಂ, ಕೆಲವು ದೋಷಕ್ಕೆ ಏನು ಮಾಡಿದರೂ ಹೋಗೋದಿಲ್ಲ. ಅದು ಪ್ರಾಯಶ್ಚಿತ್ತ ಸಾಯಲೇಬೇಕು.
ಅದು ಸುಮ್ಮನೆ ಸತ್ರ ಉಪಯೋಗ ಇಲ್ಲ. ಪ್ರಾಯಶ್ಚಿಕ್ಕೋತ್ತರ ಸಾಹಿತ್ಯ ಸಂಕಲ್ಪ ಮಾಡಬೇಕು. ಈ ಮಧ್ಯೆ ಸಂಕಲ್ಪ ಮಾಡಿ ದೊಡ್ಡ ಅರ್ಪಣೆ ತೊಗೊಂಡು ಮಾಡಿದರೆ ದೋಷ ಇಲ್ಲ. ತಂದಸ್ಥಾನ ಅಂದ್ಕೊಂಡ್ರೆ ಹೋಗೋದಿಲ್ಲ. ಅರ್ಥ ಆಯ್ತಾ? ಅದು ಅಂಬರೀಷ ರಾಜ ಕೂಡ ಅಂಬರೀಷ ರಾಜ ಗೊತ್ತಿತ್ತು ಏನು ಮಾಡೋಕ್ಕಂತ ಕೇಳಿ ಅವ್ರು ಹೇಳಿದ್ದು ಮಾಡಿದ್ನ ಹೊರತು ತನಗೆ ಗೊತ್ತಿದೆ ಅಂತ ಮಾಡೋಕ್ಕೆ ಹೋಗಲಿಲ್ಲ. ಸೆಲ್ಫ್ ಮೆಡಿಕೇಷನ್ ಹೇಗೋ ಸೆಲ್ಫ್ ಪ್ರಾಯಶ್ಚಿತ್ತ ಕೂಡ ಉಪಯೋಗ ಇಲ್ಲ. ಅಕ್ಸೆಪ್ಟೆನ್ಸ್ ಇರಬೇಕು. ಮಾಡ್ಕೊತೀನಿ ಹೋಗುತ್ತಾರೆ ಮಾಡೋಕೆ ಹೋಗುತ್ತೆ ಅಂತ ಹೇಳ್ತಾರೆ. ಆಫೀಸರ್ ಕೇಳ್ತಾರೆ ಲೇಟಾಗಿ ಕೊಡ್ಬೋದು, ಒಪ್ಪಿನ ಮೇಲೆ ಕೊಡಬೇಕು. ಸುಮ್ಮನೆ ಪೆನಾಲ್ಟಿ ಬೇಕು ಕೊಟ್ಟರೆ ಲೇಟ್ ಬ್ಯಾರಾಗಿ ಹೋಗ್ಬಿಟ್ಟಿದೆ. ಆ ದುಡ್ಡು ಹೋಯ್ತು, ಇದು ಹೋಯ್ತು. ಅರ್ಥಾಯ್ತಾ? ಒಪ್ಪಲೇಬೇಕು. ಆದರೆ ಕೃಷ್ಣಾಷ್ಟಮಿ ಇತ್ಯಾದಿ ವ್ರತಗಳನ್ನು ಮಾಡಿದಾಗ ಮತ್ತು ವಿಷ್ಣು ಪಂಚಕ ಇತ್ಯಾದಿ ಮಾಡಿದಾಗ ಅನೇಕ ಪಾಪ ಪರಿಹಾರ ಇದೆಯಲ್ಲ, ಆದ್ದರಿಂದ ಮಾಡಬಹುದು ಪಾಪಗಳನ್ನು. ಅಲ್ಲ, ಅದು ಪಾಪದ ಲೆಕ್ಕನೇ. ಅನೇಕ ಪಾಪ ಜನ್ಮ ಎಷ್ಟೋ ಜನ ಪಾಪಗಳಿದೆ. ಯಾವುದೋ ಹಳೇರ ಕಾರಣ ಅದು ಅಂಥದ್ದು ಹೋಗುತ್ತೆ ಹೊರತು ನಮ್ಗೆ ಗೊತ್ತಿದ್ದು ಈ ಮಾಡಿದ್ದಾರೆ ಹಾಗೆಲ್ಲ ಹೋಗೋದಿಲ್ಲ. ಗೊತ್ತಿದ್ದ ಪ್ರಾಯಶ್ಚಿತ್ತನೇ ಮಾಡ್ಕೋಬೇಕು. ಅವರು ಪ್ರಾಯಶ್ಚಿತ್ತ ಹಾಗೆಲ್ಲ ಬೇರೆ ಬೇರೆ ಮಾಡ್ಕೊಳಕ್ಕೆ ಬರೋದು. ನಮ್ಮಲ್ಲಿ ತಪ್ಪು ಕಲ್ಪನೆ ಬಂದುಬಿಟ್ಟೆ ಮಾಡೋದು ಮಾಡ್ಕೊಂಬಿಟ್ಟೆ ಅಂತ ಹೇಳೋದು, ದೊಡ್ಡ ಅಳ್ತಿಕೊಂಡು ಓಡಾಡ್ತಿರೋದು ಅಷ್ಟೇ ತಪ್ಪು. ಅದು ಕರ್ಮಾಚರಣೆಗೆ ಎಲಿಜಿಬಿಲಿಟಿನೇ ಹೊರತು ಒಂದು ತಪ್ಪಿಗೆ ಇದಲ್ಲ, ಪರ್ಮಿಷನ್ ಅಲ್ಲ. ಫಲಶ್ರುತಿ ಇರೋದಲ್ಲ ಹೇಳಿದ್ನಲ್ಲ. ಫಲಶ್ರುತಿ ಯಾರಿಗೆ? ಇವತ್ತು ಇಂಜಿನಿಯರ್ ಮಾಡಿ ಕೆಲಸ ಸಿಗುತ್ತೆ. ಎಷ್ಟು ಜನಕ್ಕೆ ಸಿಕ್ಕಿಲ್ಲ ಕೆಲವರಿಗೆ. ಮತ್ತು ಫಲಶ್ರುತಿ ಹೋಯ್ತಲ್ಲ, ಸಿಗದೆ ಕೇರ್ ಕಾರಣ ಮಾರ್ಕ್ ಸರಿಯಾಗಿ ಬಂದಿಲ್ಲ ಅವನಿಗೆ. ಆದ್ದರಿಂದ ಅವನು MA ಥರ್ಡ್ ಕ್ಲಾಸ್ ಬಂದ, ಅವ್ನು BE ಫಸ್ಟ್ ಕ್ಲಾಸ್ ಬಂದವನಿಗಿಂತ ಹೋಪ್ಲೆಸ್ ಅದ. ಗೊತ್ತಾಯ್ತಾ? ಅದರಿಂದ ಫಲಶ್ರುತಿ ಎಲ್ಲರೂ ಬೈಯೋದಾದರೆ ಇಲ್ಲೂ ಬೈಬೇಕು ನೀವು. ಹಾಗಿದ್ರೆ ಇಲ್ಲಿ ಹೇಳಿದ ಕೆಲಸ ಆಗುತ್ತಾ ನಿಮಗೆ? ಆಗೋದಿಲ್ಲ. ಯಾಕೆ? ಬೇರೆ ದೋಷ ಇದೆ. ಅಲ್ಲ ಹಾಗೆ ದೋಷ. ಇಷ್ಟು ಹೇಳಿಲ್ಲ ಮಂತ್ರಗಳ ಬಗ್ಗೆ. ಮಂತ್ರಾರ್ಥ ಗೊತ್ತಿರಬೇಕು, ಒಳ್ಳೆ ಜಾಗ ಆಗಬೇಕು. ಕ್ಲಬ್ಬಲ್ಲಿ ಮಾಡಿದೆ ಅಂತ ಏನು ಕೊಡ್ತಾರೆ? ಮನೆಯಲ್ಲಿ ಕೂತ್ಕೊಂಡು ಬರೆದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನಾ? ಎಕ್ಸಾಮ್ ಸೆಂಟ್ರಲ್ಲೇ ಕೊಡಬೇಕು. ಅವ್ರು ಹಾಕಿದ ಸೇರೋ ನಂಬರಲ್ಲೇ ಕೊಡು, ಬೇರೆ ಕಡೆ ಕೊಡಾಗಿಲ್ಲ. ಅದೇ ಧರ್ಮ. ಚೇಂಜ್ ಮಾಡೋಂಗಿಲ್ಲ. ಯಾವುದೋ ಕಾರಣಕ್ಕೆ ಚೇಂಜ್ ಮಾಡೋದು ವಿತ್ ಪರ್ಮಿಷನ್ ಆಫ್ ದಿ ಮಿನಿಸ್ಟ್ರಿ ಚೇಂಜ್ ಮಾಡಬೇಕೆ ಹೊರತು ತಾನೇ ಕೊಡಾಗಿಲ್ಲ. ಹೋಗ್ಬಿಟ್ಟು ಅದಕ್ಕೆ ಖಾಲಿ ಇದೆ ಜಾಗ ಅಂತ ಕೊಡಬಾರ್ದು. ಸಮಾನ ಕರ್ಮ ಅಂದ್ರೇನು? ಅವನು ಅಪರಾಧಿಯಾಗಿದ್ದ, ಇದು ಮಾಡೋಕ್ಕೆ ಬರಲಿಲ್ಲ. ಅಪರಾಧಿ ಅಂದೇನು ಏನಾದ ಅವನೀಗ? ನಮ್ಮಂತೆ ನಾರ್ಮಲ್ ಆದ. ಅವಾಗ ಏನು ಮಾಡಬೇಕು? ಅವನು ಅರ್ಹತೆ ಇದೆ, ಅವನು ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಮಾನ ಕರ್ಮ ಅದು ಸ್ಪಷ್ಟ ಹೇಳಿದ್ದಾರೆ. ಸಮಾನ ಕರ್ಮಾಚರಣೆ, ಆತ್ಮಯೋಗ್ಯ ಕರ್ಮಾಚರಣೆ. ಸಮಾನ ಕರ್ಮ ಅಂದರೆ ತನ್ನ ವರ್ಣಕ್ಕೆ ಸಮಾನವಾದ ಕರ್ಮ. ಅದನ್ನು ಮಾಡೋದಕ್ಕೆ ಅರ್ಹತೆ ಇದೆ ಅಂದರೆ ಇದೆ. ಯಾವಾಗ ಪತಿತ ಆಗಿದ್ದಾನೋ ಪ್ರಾಯಶ್ಚಿತ್ತ ಮಾಡಿಕೊಂಡ, ಮತ್ತೆ ಬಂತು. ಬರಲಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಬರಲಿಲ್ಲ, ಮೈಲಿಗೆ ಆಯಿತು. ಸ್ನಾನ ಮಾಡೋರಿಗಿಲ್ಲ, ಸ್ನಾನ ಮಾಡಿದ್ರೆ ಮತ್ತೆ ಸರಿ ಹೋಯ್ತು. ಸರಿ ಹೋಗಲಿಲ್ಲ. ಈಗ ಮೈಲಿಗೆ ಮುಟ್ಟಿದ ಸ್ನಾನ ಮಾಡಿ ಬಂದ ಮುಟ್ತಾರೋ ಇಲ್ವೋ ಅಷ್ಟೇ. ಸ್ನಾನ ಮಾಡದೇ ಇರೋದು ಅಪರಾಧ. ಮತ್ತು ಅದು ಮಡಿಲಿ ಮುಟ್ಟಬಾರ್ದು. ಮಾಡಿ ಬಂದ, ಮಾಡಿದ್ದೇನೆ, ಮತ್ತೇನು ಮಾಡೋಂಗಿಲ್ಲ ಆ ಥರ. ಸೊ ಪಾಪವನ್ನು ಮಾಡಿದ ಮೇಲೆ ಪ್ರಿಸ್ಕ್ರೈಬ್ಡ್ ಪಾಪ ಪರಿಹಾರ ಮಾಡ್ಕೋಬೇಕು. ಯಾವುದೋ ಪಾಪ ಅಲ್ಲ, ಪ್ರಿಸ್ಕ್ರೈಬ್ಡ್ ಪಾಪ ಪರಿಹಾರ ಮಾಡ್ಕೊಂಡು ಏನಂತ ಕಾಣಬಾರ್ದು ಅವನಿಗೆ. ಮತ್ತೆ ಅಪರಾಧ ಅಂತ ಕರಿಬಾರ್ದು. ಲೇಟ್ ಕಮರ್ ಎಕ್ಸಾಮಿಗೆ ಬಂದ ಕೂತ್ಕೊಂಡ, ಬಾರಿಸ್ಕೊಳ್ಬೇಕಲ್ಲ. ಲೇಟ್ ಕಮರ್ ಅದು ನೋಟ್ ಬರೆಯಲ್ಲ ಅದರಲ್ಲಿ. ಯಾಕೆ ಬಂದಿದ್ದ ಅದು ಅವ್ನು ಮಾಡ್ಕೊಂಡು ಅಷ್ಟೊತ್ತು ಬೇರೆ ಟೈಮ್ ಅವನೇ ಕಳ್ಕೊಂಡ. ಆದ್ದರಿಂದ ಅಷ್ಟೇ ಪನಿಷ್ಮೆಂಟ್, ಬೇರೆ ಪನಿಷ್ಮೆಂಟ್ ಬೇಕಿಲ್ಲ. ಕೆಲವುದು ಬೇರೆ ಪನಿಷ್ಮೆಂಟ್ ಬೇಕಾಗ್ತದೆ. ಅರ್ಥ ಆಯ್ತಾ? ಅದಕ್ಕೆ ಸಮಾನ ಕರ್ಮಾಚರಣೆ ಅಂದರೆ ಪತಿತನಾದವನು ಗೊತ್ತಾಯ್ತಾ ಪ್ರಾಯಶ್ಚಿತ್ತ ಮಾಡಿಕೊಂಡ ಮೇಲೆ ಆ ವರ್ಣ ಆಶ್ರಮಕ್ಕೆ ತಕ್ಕಂತೆ ಕೆಲಸ ಮಾಡಿದರೆ ಯಾವ ದೋಷವೂ ಇಲ್ಲ. ಆ ಮದ್ದೆ ಹೇಳಿದೆ ಪ್ರಿಸ್ಕ್ರೈಬ್ಡ್ ಪ್ರಾಯಶ್ಚಿತ್ತ ಮರಿಬಾರ್ದು. ಅಚ್ಯುತಾನಂತ ಗೋವಿಂದ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಂಧ್ಯಾವಧ ಲೋಪ ಪ್ರಾಯಶ್ಚಿತ್ತಾರ್ಥ, ಮಂತ್ರದಂತ್ರ ಲೋಪ ಅಲ್ಲ, ಸಂಧ್ಯಾವಧ ಲೋಪ ಪ್ರಾಯಶ್ಚಿತ್ತಾರ್ಥ ಎಲ್ಲ ಹೇಳ್ತಾ ಕೂತ್ಕೊಂಡು ಏನು ಮಾಡಬೇಕು? ಹಾಗಿದ್ರೆ ಹೋಗಿ ಊಟ ಹಾಗೆ ಮಾಡಿಬಿಡ್ತೀರಾ? ಇಲ್ಲ, ಊಟ ಮಾಡೋಕ್ಕೆ ಬರೋದಿಲ್ಲ. ಅಂದಮೇಲೆ ಇದನ್ನು ಮಾಡೋಕ್ಕೂ ಬರೋದು. ಇದನ್ನು ಆದಷ್ಟು ಇದು ಮನುಸ್ಮೃತಿಯಲ್ಲೇ ಮಾತಾಡ್ತಾರೆ. ಯಾರು ಇರ್ತಾರೆ ಅವರು ಸೂಕ್ತ ಪ್ರಾಯಶ್ಚಿತ್ತ ಮಾಡ್ಕೊಂಡು ಬಂದಮೇಲೆ ಮತ್ತೆ ಆ ಮಾತನ್ನು ಹೇಳಬಾರ್ದು, ಪಾಪನ ಹಂಗಿಸ್ಬಾರ್ದು. ಮುಗಿದೋಗಿದೆ, ಪ್ರಾಯಶ್ಚಿತ್ತ ಮಾಡ್ಕೊಂಡು ಆಗ್ಬಿಟ್ಟಿದೆ ಈಗಾಗಲೇ. ಅದು ಹೇಳಬಾರ್ದು. ಹೇಳಿದವನು ಅಪರಾಧಿ ಆಗ್ತಾರೆ. ಪ್ರಾಯಶ್ಚಿತ್ತಕ್ಕೆ ಮೀನಿಂಗ್ ಇಲ್ಲ ಅಂತ ಆಯ್ತು. ಪ್ರಾಯಶ್ಚಿತ್ತ ಶುದ್ಧಿ ಹೇಳಿದ ಮೇಲೆ ಮತ್ತೆ ಕನ್ಸಿಡರ್ ಮಾಡೋದಿಲ್ಲ ಅಂದರೆ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೆ ಅದಕ್ಕೆ ಅರ್ಥ ಇಲ್ಲ. ನೀವು ಅದೇ ಆಚಾರ ಇಲ್ಲಿ ಬರೀತಾರೋದು, ಅಲ್ಲಿ ಏನು ಬರೋದು ಅದೇ ಆಚಾರ ಮಾತೆ ಆಯಿತಾ? ಏನಾಗ್ತಿತ್ತ ಬೇರೆ ಆಚಾರ ಮಾತಾಗಿದ್ದಾರೆ ಸರಿ, ಅವರೇ ಆಚಾರ ಹೇಳ್ತಿದ್ದಾರೆ. ಇದೆಲ್ಲ ಅಪರಾಧ ಹಾಗೆ ಎಲ್ಲ ಪಾಪರು ಯಾವುದರಿಂದ ಒಂದೇ ಯಾವುದೋ ಕರ್ಮಗಳಿಗೆ ಎಷ್ಟೇ ಹೇಳಿದ್ರು ಕೂಡ ಸರಿಯಾಗಿ ಇದ್ದವರಿಗೆ ಅದು ಹೊರತು ಉಳಿದವ್ರಿಗೆ ಅಪ್ಲಿಕಬಲ್ ಅಲ್ಲ. ಅದು ಮಂತ್ರ ಸಿದ್ಧಿ ಆಯಿತು, ಒಬ್ಬರಿಗೆ ಆಗಲಿಲ್ಲ. ಸರಿಯಾಗಿ ಮಾಡಿದೆ ಆಯ್ತು, ಆಗಲಿಲ್ಲ ಅಷ್ಟೇ. ಮತ್ತೆ ಯಾಕೆ ಆಗಲಿಲ್ಲ? ಹಾಗೆ ಯಾಕೆ ಆಗಲಿಲ್ಲ ಅಂದರೆ ದೋಷ ಇದೆ ಅವರಿಗೆ. ಅದನ್ನು ನಮ್ಮಲ್ಲಿ ಅದೇ ರೀತಿ ತೊಗೊಂಡೇ ನಾವು ತಪ್ಪು ಮಾಡ್ತಿರೋ, ತುಂಬ ತಪ್ಪು ಮಾಡಿಬಿಡ್ತಾರೆ.
ನದೋಷ ತಪ್ತಸ್ಸು ಆಯ್ತಲ್ಲ ಅದು. ನೀವು ಉದಾಹರಣೆಗೆ ಈಗ ಸುರಾಪಾನ ಮಾಡ್ದ, ಅವನೇನೋ ಯಾವ ಹೋಗೋ ಅಡ್ಕೊಂಡ್ರೂ ಹೋಗೋದಿಲ್ಲ ಅದು. ಬಿಸಿ ಬಿಸಿಯಾಗಿರೋ ಸುರ ಕುಡಿಬೇಕು, ಎಂದ್ರೆ ಬಳತಿರ್ಬೇಕು, ಅದು ಸಾಯ್ಬೇಕು ಅಂತ ಅರ್ಥ. ಕಾಯಿಸಿದ ತುಪ್ಪ ಬಾಯಲ್ಲಿ ಹಾಕ್ಬೇಕು, ಅದು ಕುದಿಯೋ ತುಪ್ಪ ಬಾಯಲ್ಲಿ ಹಾಕ್ಬೇಕು. ಬೈದಿನ ಬದುಕಿರ್ತಾನೆ ಅವನು. ಇವತ್ತು ಎಷ್ಟು ಜನ ಇದ್ದಾರೆ ಇವತ್ತು? ಆ ಜನ ಇಲ್ಲ. ಅವರೆಲ್ಲ ಮಡಿಗೆ ಬರ್ತಾರೆ, ಅಲಂಕಾರಕ್ಕೆ ಕೂತ್ ಬರ್ತಾರೆ, ಕೆಲಸ ಹೋಗ್ಬಿಟ್ಟು ನೋಡಿ ನಾನು ದೊಡ್ಡೋಗ್ಬಿಟ್ಟಿದ್ದಾರೆ. ಅವ್ರು ಕೂಡ ಸಹ ನಮ್ಮವನು ಬೂದ, ಅವ್ರಿಗೆ ಏನು ಮಾಡೋಂಗಿಲ್ಲ, ಶಾಸ್ತ್ರ ಹೇಳಿಲ್ಲ ಅದಲ್ಲ. ಇಂಥ ಕೆಲಸ ಭಾರಿ ಅಪರಾಧ ಮಾಡ್ತಾರೆ. ಎಷ್ಟೋ ಜನ ಬೀದಿಯಲ್ಲಿ ಕುಡಿದು ಬಿದ್ದವ್ರು ಕುಡಿಸಿದ್ದು ನೋಡಿದ್ವಿ. ಬೀದಿಯಲ್ಲಿ ಕುಡಿದು ಬಿದ್ದು ಎಲ್ಲರಿಗೂ ಗೊತ್ತಿರೋದು ಕುಡಕ ಅಂತೇಳಿ. ಅವನು ಪ್ರತಿಷ್ಠಿತ ವ್ಯಕ್ತಿಯ ಮಗ. ಏನಾಯ್ತು ಈಗ? ಧರ್ಮಶಾಸ್ತ್ರ. ಅದಕ್ಕೆ ಧರ್ಮವನ್ನು ನಾವು ಧರ್ಮವನ್ನ ನೋಡಬೇಕೇ ಹೊರತು ಸಂಬಂಧ ಇದ್ದರೆ ಧರ್ಮ ಹೋಗಿಬಿಡುತ್ತೆ, ಅದು ಪಾಪ ಬರದ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಹೌದು. ಆದ್ದರಿಂದ ಅದಕ್ಕೆ ಸಮಾನ ಪಾಪ ಬೇರೆ, ಅದೇ ಪಾಪ ಬೇರೆ. ಸಮಾನ ಪಾಪಕ್ಕೆ ಏನು ಮಾಡಬೇಕಂದ್ರೆ ಸಮಾನ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅರ್ಥ ಆಯ್ತಾ? ಈಗ ಅದು ನಿಂತ್ಕೊಂಡು ನೀರು ಕುಡ್ದೆ, ಹೆಂಡ ಕುಡ್ದಿಲ್ಲ, ಹೆಂಡ ಕುಡ್ದಾಗಾಯಿತು, ಕುಡ್ದಿಲ್ಲ ಅವನು. ಆದ್ದರಿಂದ ಅದೇನು ಮಾಡಬೇಕಿದೆ, ಸ್ವಲ್ಪ ಬಿಸಿ ಸ್ವಲ್ಪ ಕುಡಿದ್ರೂ ಸಾಕು. ಅದು ಮತ್ತೆ ಕುಡಿ ದಿವಸ ಮಾಡಬಾರ್ದು, ಮತ್ತೆ ದಿವಸ ಆಗಬಾರ್ದು. ಆಗ ಮಾಡಿದ ದೋಷ ಇದೆ. ಅದಕ್ಕೆ ಸಮಾನಕ್ಕೆ ಸಮಾನ. ಗೊತ್ತಾಯ್ತಾ? ಸಮಾನಕ್ಕೆ ಸಮಾನ. ಅದಕ್ಕೆ ಅದು ಕೃಷ್ಣ ಎಷ್ಟು ಸಿಂಪಲ್ ಆಗಿದೆ. ಕೃಷ್ಣ ಹೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ. ದೊಡ್ಡವರು ಆತ್ಮಹತ್ಯೆ ಕೊಂದು ಪಾಪ ಬರುತ್ತೆ, ಈಕ್ವಿಲೆಂಟ್ ಪಾಪ, ಕೊಂದಿದ್ದಲ್ಲ ಕೊಂದಷ್ಟು ಪಾಪ ಬರುತ್ತೆ. ಅರ್ಜುನ ಏನು ಮಾಡ್ದ? ತಾನೇ ಪಡ್ಕೊಳ್ಳೋಕೆ ಹೋದ. ಹಾಗೆ ಮಾಡಬಾರ್ದು. ನೀನು ಕೊಂದಿಲ್ಲ, ಕೊಂದಷ್ಟು ಪಾಪ ಮಾಡ್ಕೊಂಡಿದ್ದೆ ಅಷ್ಟೇ. ಹೋದಲ್ಲೋ ಯಾವ್ದು ಪರಿಹಾರ ಮಾಡ್ಕೊ, ಏನೋ ನಿನ್ನ ಹೊಗಳ್ಕೊಂಡ್ಬಿಟ್ರೆ ಹೋಗ್ಬಿಡು. ಯಾವ್ದು ನಿನ್ನ ಕೊಂದ್ಕೊಂಡಾಗುತ್ತೆ, ಸರಿ ಹೋಯ್ತಾರೆ. ಆ್ಯಕ್ಚುಲಿ ಕೊಂದ್ರೆ ಅಲ್ಲ ಅದು. ಈ ಮಾತಿನಲ್ಲಿ ಕೊಂದ್ರೆ ಮಾತ್ರ ನೀನು ಹೊಗಳ್ಕೊ, ಸರಿ ಹೋಗುತ್ತೆ ಅಷ್ಟೇ. ಅದಕ್ಕೆ ತುಲ್ಯ ಪಾಪಕ್ಕೆ ತುಲ್ಯ ಪ್ರಾಯಶ್ಚಿತ್ತ ಅಂತ ಹೆಸರು. ಸಿಮಿಲರ್ ಪಾಪಕ್ಕೆ ಸಿಮಿಲರ್ ಪ್ರಾಯಶ್ಚಿತ್ತ, ಅವ್ರು ಸೇಮ್ ಪ್ರಾಯಶ್ಚಿತ್ತ ಅಲ್ಲ, ಸಿಮಿಲರ್ ಪ್ರಾಯಶ್ಚಿತ್ತ. ಇದೆಲ್ಲ ಧರ್ಮಶಾಸ್ತ್ರ ಇವತ್ತು ಪಠ್ಯಪುಸ್ತಕ ಆಗೇ ಇಲ್ಲ. ಇವತ್ತು ನಾವು ಒಂದು ಧರ್ಮ ಪಾಲನೆ ಮಾಡಬೇಕಾದ್ರೆ ಧರ್ಮಶಾಸ್ತ್ರ ಓದಬೇಕೋ ಬೇಡ? ಯಾವ ಸ್ಕೂಲು ಕಾಲೇಜುಗಳಲ್ಲೂ ವಿದ್ಯಾಪೀಠಗಳಲ್ಲೂ ಟೆಕ್ಸ್ಟ್ ಬುಕ್ ಆಗಿಲ್ಲ ಧರ್ಮಸ್ಥಳ. ಸದಾಚಾರ ಸ್ಮೃತಿಯೂ ಟೆಕ್ಸ್ಟ್ ಬುಕ್ ಆಗಿಲ್ಲ. ಅದು ಇದೆ, ಅದಕ್ಕೆ ದೊಡ್ಡ ದೋಷ. ಸರಿ ತಪ್ಪು ಅಂತ ಹೇಳೋಕ್ಕೆ ಹೇಳೇ ಇಲ್ಲ. ಸರಿ ತಪ್ಪು ಅಂತ ಹೇಳೋದೇನು? ಮತ್ತೆ ಹೇಳಿದಿರ್ತಾರೆ ಸರಿ ತಪ್ಪು ಅಂತ ಗೊತ್ತಾಗೋದು. ಈ ರೂಲ್ ಬುಕ್ಕೇ ಕೊಟ್ಟಿಲ್ಲ ಅಂತ ಹೇಳಿದರೆ, ರೂಲ್ಸ್ ಫಾಲೋ ಮಾಡಿಲ್ಲ ಅಂತ ಹೇಳಬೇಕಲ್ಲ ಫಸ್ಟ್ ನೀವು. ಅದು ಕೊಟ್ಬಿಡ್ತಾರೆ, ನೋಡಿ ಬೈಲಾಸ್ ಹೀಗಿದೆ, ಈ ರೀತಿ ಮಾಡಬೇಕು ಅಂತ. ಅಧ್ಯಯನದಲ್ಲಿ ಭಾರಿ ದೋಷ ಇದೆ. ಹಿಂದಿನ ಪಂಡಿತರೆಲ್ಲ ಆಗಿರಲಿಲ್ಲ, ಎಲ್ಲದನ್ನು ಹೊಳ್ಕೊಡ. ಇವತ್ತೇನೋ ಚಪಾಯಿಸ್ಕೊಳ್ಳೋ ಬಂದುಬಿಟ್ಟಿದೆ ಹೊರತು ಹಿಂದೆ ಆಗಿಲ್ಲ. ಬದುಕಬೇಕು, ಸರಿಯಾದ ಬದುಕಬೇಕು, ಅದು ಗುರಿ. ಜ್ಞಾನದ ಗುರಿ ಎಂಬುದೇನು? ಸರಿಯಾದ ಬದುಕು. ಇವೆಲ್ಲ ಬೇಡ ಅಂತ ಹೇಳೋದಿಲ್ಲ. ಇದೇ ಫೈನಲ್ ಇದ್ದಲ್ಲ, ಆಮೇಲೆ ಯಾರೂ ಕೇಳಬಾರ್ದು. ಸರ್ವಜ್ಞ ಇದ್ದಾಗ ಸರ್ವಜ್ಞ ಹೇಗಾಗ್ತಾನೆ? ಸಾಧ್ಯನೇ. 1000 ಸಲ ಸುಧಾ ಹೋದರೂ ಸರ್ವಜ್ಞ ಅಂತ ಕರೆಯಕ್ಕೆ ಬರೋದಿಲ್ಲ. ಅಂಥವ್ರಿಗೆ ಎಲ್ಲೋ ಒಂದು ಪ್ರಾಬ್ಲಮ್ ಬರ್ಬೋದು ಮತ್ತೆ. ಅರ್ಥ ಆಯ್ತಾ? ಇವಾಗ ಎಷ್ಟೇ ನೀವು ದಾರಿ ಗೊತ್ತಿರೋ ಕಣ್ಣು ಮುಚ್ಕೊಂಡು ಡ್ರೈವ್ ಮಾಡೋಕ್ಕಾಗ್ತದ? ಎಕ್ಸ್ಪರ್ಟ್ ಅಂತೇಳಿ ಸಾಧ್ಯ ಇಲ್ಲ. ಎಕ್ಸ್ಪರ್ಟ್ ಅಂದರೆ ಹೆಚ್ಚು ಕೇರ್ಫುಲ್ಲಾಗಿರ್ಬೇಕು. ಅದು ಎಕ್ಸ್ಪರ್ಟಿನ ಲಕ್ಷಣ ಏನು ಅಂದರೆ ಹೆಚ್ಚು ಕೇರ್ಫುಲ್ಲಾಗಿರ್ತಾರೆ. ಅವನು ತಿಳಿದವನು ಅಂತ ಕರೀತಾರೆ. ಇವತ್ತೇನಾಗಿದೆ ಅಂದರೆ ಕೇರ್ಲೆಸ್ ಆಗೋದು ಎಕ್ಸ್ಪರ್ಟ್ ಅಂತ ಆಗಿಬಿಟ್ಟಿದೆ. ಹಾಗಲ್ಲ. ಪಂಡಿತರು ಮಾಡಬೇಕು ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ತುಂಬ ಕೇರ್ಫುಲ್ಲಾಗೇ ಇರ್ತಾರೆ. ಆದ್ದರಿಂದ ನಮಗೆ ಗೈಡೆನ್ಸ್ ಆಗುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಅವ್ರು ಬಿಡ್ತಾರೆ ಅಂತ ಹಾಗೆ ಬಿಡೋ ಗೈಡೆನ್ಸ್ ಪ್ರಾಕ್ಟೀಸ್ ಆಗುತ್ತೆ ಅಷ್ಟೇ. ಹಾಗಾಗಬಾರ್ದು. ಎಲ್ಲರೂ ಹಾಗಿಲ್ಲ, ದಟ್ ಇಸ್ ಡಿಫರೆಂಟ್. ಆದರೆ ಟ್ರೆಂಡ್ ಇರಬಾರ್ದು ಯಾವಾಗ. ಅತಃ ಶಯಾನ ಶೂದ್ರೋಪಿ ನ ಪತತಿ ದಶುನ ಭಕ್ಷಣಾದಿಭಿ ಬ್ರಾಹ್ಮಣಾದಿಪಾತಕೈ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ದಶುನ ಈ ಬೆಳ್ಳುಳ್ಳಿ ತಿಂದ ಇವನಿಗೆ ಅಪರಾಧ, ಗೊತ್ತಾಯ್ತಾ? ಶಿಕ್ಷಾರ್ಹ ಅಪರಾಧ ಇದೆ. ಆದರೆ ಶೂದ್ರನಿಗಿಲ್ಲ. ಯಾಕೆ? ಅದನ್ನು ಹೇಳಿಲ್ಲ. ಬ್ರಾಹ್ಮಣನ ಪಾತಕರೇ ಬೇರೆಯವ್ರು ಮಾಡಿದರೆ ಕ್ಷತ್ರಿಯರು ಕೊಲ್ಲೋ ಹಕ್ಕಿದೆ, ಪೊಲೀಸರು ಹಿಡಿಯೋ ಹಕ್ಕಿದೆ. ಅವನು ಹೊಡೆದೇ ಹೋದರೆ ಅಪರಾಧಿ, ಉಳಿದವ್ರು ಹೊಡೆದ್ರೆ ಅಪರಾಧಿಗಳು. ಗೊತ್ತಾಯ್ತಾ? ಆದ್ದರಿಂದ ಬ್ರಾಹ್ಮಣನ ಪಾಪಗಳನ್ನು ಬ್ರಾಹ್ಮಣೇತರ ಮಾಡಿದರೆ ಅವನಿಗೆ ಅಪ್ಲಿಕಬಲ್ ಅಲ್ಲ. ಅರ್ಥ ಆಯ್ತಾ? ಆದರೆ ಅವನೇ ಮಾಡಿದರೆ ಅಪರಾಧ. ಕೆಲವು ದಶರ ಭಕ್ಷಣಾದಿಗಳಿಂದ ಇವತ್ತು ಇವರು ಮಾಡೋಂಗಿಲ್ಲ, ಬ್ರಾಹ್ಮಣರು ಮಾಡೋಂಗಿಲ್ಲ. ಸಿಕ್ಕಾಬಿಟ್ಟಿರ್ತಾರೆ. ಅವ್ರು ಕೇಳ್ತಾರೆ, ಈರುಳ್ಳಿದ ಅಡಿಗೆ ಮಾಡ್ತೀರಿ ಅಂತ ಕೇಳ್ತಾರೆ. ಈರುಳ್ಳಿ ತುಂಬಿದ್ರೆ ಅಡಿಗೆ ಯಾರು ಮಾಡ್ತೀರಿ ಆಗಿದ್ರೆ? ತುಳಸಿಯಲ್ಲಿ ಹಾಕಿ ಪೂಜೆ ಮಾಡ್ತೀರಿ ಅಂತ ಕೇಳ್ತಾರೆ. ಆ ರೀತಿ ಕೇಳಿದ್ರೆ ಅದು ಅಷ್ಟರ ಮಟ್ಟಿಗೆ ಪವಿತ್ರ. ಅದು ತಪ್ಪು. ಉಳಿದವ್ರು ತಿಂತಾರಲ್ಲ, ಆದರೆ ಅವ್ರ ಬಾಡಿ, ಅವ್ರ ಕೆಲಸ ಬೇರೆ ಬೇರೆ ಪೂರ್ತಿಯಾಗಿ. ಅರ್ಥ ಆಯ್ತಾ? ಈಗ ಅದನ್ನು ಅರ್ಥ ಮಾಡ್ಕೊಡದೆ ಎಲ್ಲ ಕಾಪಿ ಮಾಡೋಕ್ಕೆ ಹೋದ್ರೆ ಎಲ್ಲದನ್ನು ಹೇಳೋಕ್ಕೆ ಹೋಗ್ತಾರಲ್ಲ, ಎಷ್ಟು ತಪ್ಪಾಗೋದಿಲ್ವ? ಅದನ್ನು ತಪ್ಪು ಮಾಡ್ತಾರೆ, ಹಾಳಾಗಿ ಹೋಗಲಿ. ತಪ್ಪಿನ ಸಮರ್ಥನೆ ಮಾಡ್ಕೊತಾರೆ, ಅದು ಇನ್ನೂ ತಪ್ಪಾಗುತ್ತೆ. ಶಯಾನ ಅಂದರೆ ಮಲಗಿದವನು ಅಂತ ಅರ್ಥ. ಮಲಗಿದವನು ಅಂದರೆ ಶೂದ್ರ.
ಮಲಗಿದವನು ಏನೇ ತಪ್ಪು ಮಾಡಿದ್ರು ಏನು ಚಾನ್ಸ್ ಇಲ್ಲ, ಬೀಳೋ ಚಾನ್ಸ್ ಇಲ್ಲ. ಅದು ಮಂಚದ ಮೇಲೆ ನೆಲದ ಮೇಲೆ ಮಲಗಿದ್ರು ಅಂತಲೂ ಉರುಳಬಹುದೇ ಹೊರತು ಬೀಳೋ ಚಾನ್ಸ್ ಇಲ್ಲ. ಕೂತವ್ರು ಸ್ವಲ್ಪ ಪೆಟ್ಟಾಗೋ ಚಾನ್ಸ್ ಇದೆ, ಬಿದ್ದರೆ ಗೊತ್ತಾಯ್ತಾ. ನಿಂತವ್ರು ಬಿದ್ದರೆ ಸ್ವಲ್ಪ ತಲೆಗಿರಿ ಬಿದ್ದರೆ ಹೋಗ್ಬೋದು. ಹಾರೋರಾದ್ರೆ ಗ್ಯಾರೇಜ್ ಕೈಕಾಲು ಬರ್ತಾರೆ. ಬ್ರಾಹ್ಮಣ ಹಾರೋರು, ಬ್ರಾಹ್ಮಣ ಹಾರೋರಾದ್ರಿಂದ ಭಾಳ ಹುಷಾರಾಗಿರ್ಬೇಕು ಅಂತ ಅರ್ಥ ಆಯ್ತಾ. ಈಗ 4 ಇದೆ ಇದರಲ್ಲೂ ವರ್ಣಾಶ್ರಮ ಧರ್ಮ. ಹಾರಾಡೋನು ಬ್ರಾಹ್ಮಣ, ಹಾರೋನು ಆ್ಯಕ್ಚುಲಿ ಹಾರಾಡೋನು ಅಂತಾಗಿದೆ ಅಷ್ಟೇ. ಹಾರೋನು ಬ್ರಾಹ್ಮಣ, ಹಾರೋವರು ಅಂತ ಅದಕ್ಕೆ ಬದಲಿಂದ ಅಭ್ಯಾಸ ಮಾಡಿಕೊಟ್ರೆ ಕರೆದು. ನಿಂತಿದ್ದರೆ ಯಾರೋನು ಕ್ಷತ್ರಿಯ, ನಿಂತಿದ್ದಾನೇನು ಪ್ರೊಟೆಕ್ಷಣಿ ರೆಡಿ ಅಂತ ಅರ್ಥ. ಪ್ರೊಟೆಕ್ಷಣಿ ರೆಡಿ. ಆಮೇಲೆ ಕೂತಿದ್ದಾನೆ ಏನರ್ಥ, ವ್ಯಾಪಾರ ಕೂತ್ಕೊಡ್ತಾರೆ ಮಾಡೋದವರು ನಿಂತ್ಕೊಂಡೆ ಪರಬಳಕ್ಕಾಗಲ್ಲ. ಇದು ಹಳ್ಳಿಗಳು ನೋಡ್ಬೇಕು, ಅಂಗಡಿಗಳಲ್ಲೆಲ್ಲ ಮಧ್ಯೆ ಕೂತ್ಬಿಟ್ಟಿರ್ತಾರೆ ಅವರು, ಸುತ್ತ ಪದಾರ್ಥ ಇರುತ್ತೆ. ಹಳೆ ಅಂಗಡಿ ನೋಡಿರೋದಲ್ಲಿ ಯಾರು ಕುತ್ಕೊಂಡು ಮಾಡೋ ವ್ಯಾಪಾರಗಳವೆಲ್ಲ ಈಗೆಲ್ಲ ತೊಗೊಳ್ತಾರೆ ಕೊಡ್ತಿರು. ಮುಖ್ಯಸ್ಥ ಕೂತೇ ಇರ್ತಾರೆ, ಇವು ಕಾಳುಗಳು ಕೊಡ್ತಿರ್ತಾರೆ ಅಷ್ಟೇ. ಆ ಲೆಕ್ಕದವರು ಆ ಥರ ಮಾಡ್ತಿರ್ತಾರೆ. ಸೊ ಕುತ್ಕೊಂಡು ವ್ಯಾಪಾರ. ಮಲಗಿದ್ರೆ ನಿದ್ದೆ, ಗೊತ್ತಾಯ್ತಾ. ಮಲಗಿದ್ರೆ ನಿದ್ದೆ. ಶಯಾನಃ ನ ಪತತ್ಯತಃ. ಒಬ್ಬ ಶೂದ್ರ ಬೇರೆ ನನ್ನ ಮೇಲೆ 3 ಹೊಡೆದವ್ರು ಮಾಡೋ ತಪ್ಪನ್ನು ಮಾಡಿದರೆ ದೋಷ ಇಲ್ಲ. ತನ್ನ ಮಾಡಕ್ಕಿರೋ ತಪ್ಪನ್ನು ಈ ಹೊಡೆಯೋದು ಬಡಿಯೋದು ಎಲ್ಲ ಕಾಮನ್. ಇದು ಯಾವ ವರ್ಣದವರು ಕೂಡ ಹೊಡೆದೋಡು ಬಡಿಯೋದು ಸುಳ್ಳೇಳೋದು ಮಾಡಬಾರದು. ವರ್ಣ ಎಲ್ಲ ವರ್ಣಕ್ಕೂ ಕಾಮನ್ ಬೇರೆ. ಇವತ್ತು ಕಾಲೇಜಲ್ಲಿ ಎಲ್ಲರೂ ಯೂನಿಫಾರ್ಮ್ ಒಂದೇ, ಸಬ್ಜೆಕ್ಟ್ ಬೇರೆ ಬೇರೆ ಆಗಿರ್ತಾವೆ. ಓದೋ ಸಬ್ಜೆಕ್ಟ್ ಚೇಂಜ್ ಆಗುತ್ತೆ. ಒಬ್ಬರು ಸೈನ್ಸು ಆರ್ಟ್ಸು ಲ್ಯಾಂಗ್ವೇಜು ಓದ್ತಿರ್ತಾರೆ. ಆದರೆ ಕಾಲೇಜ್ ಡಿಸಿಪ್ಲಿನ್ ಎಲ್ಲರಿಗೂ ಕಾಮನ್. ಮೇಸ್ಟ್ರನ್ನು ಹೊಡಿಬೋದು, ನಾನು ಬೇರೆ ಸಬ್ಜೆಕ್ಟ್ ಹೊಡೆದು ಹೊಡೆಯಾಗಿಲ್ಲ. ಅದೇ ಕಾಲೇಜ್ ಮೇಸ್ಟ್ರು ಬೇರೆ ಸಬ್ಜೆಕ್ಟ್ ಹೊಡೆಯಾಗಿಲ್ಲ, ಅವನು ಕೂಡ ಸ್ಟಾಫಲ್ಲಿದ್ದಾರೆ. ಇದೆಲ್ಲ ಸೂಕ್ಷ್ಮ ವಿಚಾರ. ಎಲ್ಲ ಒಂದೇ ಅಂದರೆ ಅತಿರೇಕದ ಒಂದೇ, ಎಲ್ಲ ಬೇರೆ ಅತಿರೇಕದ ಬೇರೆ, ಎರಡೂ ಅಲ್ಲ. ಕೆಲವು ಕಡೆಗೆ ಒಂದೇ, ಕೆಲವು ಕಡೆಗೆ ಬೇರೆ. ಅದನ್ನು ಫಾಲೋ ಮಾಡಿಕೊಂಡ್ರೆ ಸಮಾಜದಲ್ಲಿ ಎಲ್ಲ ವ್ಯವಸ್ಥೆ ಹೊಡಿತಾರೆ. ಎಲ್ಲದಕ್ಕೂ ಗೆಳೆಯತೆ ಬಂದಾಗ ಏನೋ ಮಾರ್ಗ ಮಾಡಿಬಿಟ್ಟು ಇವ್ರದ್ದು ತಪ್ಪು ಮಾಡಿಬಿಡ್ತಾರೆ. ಸನಾತನಿಗಳು ತಪ್ಪು ಮಾಡ್ತಾರೆ, ಅದು ನಿಂದೆ ಮಾಡಿದ್ರು ತಪ್ಪಾಗ್ತಾರೆ. ಹಾರಾಡೋದು ಏನರ್ಥ, ಈ ಜ್ಞಾನ ಕೊಡೋದು ದೊಡ್ಡ ಕೆಲಸ, ತಿಳಿದವನು. ಆದ್ದರಿಂದ ಉನ್ನತ ಸ್ಥಾನದಲ್ಲಿದ್ದಾನೆ ಅಂತ ಅರ್ಥ. ಇವತ್ತು ಪ್ಲೇನ್ನಲ್ಲಿ ಹೋಗಿ ಬರ್ತಾರೆ ಅಂತ ಹೇಳಿ ಶ್ರೀಮಂತ ಅಂತ ಅರ್ಥ. ಬಡವಾಗಿ ಬರ್ತಾರ, ಅವನು ಈ ಓನ್ಸೆ ಪ್ಲೇನ್ ಅಂದ್ರೂ ಮುಗಿದೋಯ್ತು ಕತೆ. ಕೆಲವು ಇದ್ದಾರೆ ನಿಮಗೆ ಗೊತ್ತಿರಬೇಕು. ಯಾವುದೋ ಊರಲ್ಲಿ ಆ ಮಕ್ಕಳನ್ನ ಸ್ಕೂಲಿಗೆ ಅಲ್ಲಿ ಹೆಲಿಕಾಪ್ಟ್ರಲ್ಲಿ ಕಳಿಸ್ತಾರೆ. ಇವರಲ್ಲ 10 ಗಂಟೆ ಬಿಟ್ಟು 10:30 ಅಲ್ಲಿರ್ತಾರೆ. ಆ ಊರ ಆ ಮನೆ ಪಕ್ಕದ ಮನೆ ಬೆಳಗ್ಗೆ ಅಂತ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದೇನದು ಒಂದು ವೈಭವ ತೋರಿಸೋ ಲೆಕ್ಕ. ಹೇಗಿದ್ದೀವಿ ನೋಡಿ ಅಂತೇಳಿ. ನೆಸಿಟಿ ಅಲ್ಲ ಅವರಿಗೆಲ್ಲ, ವೈಭವ ಅದು ಬೇರೆ. ಅದು ಸರಿಯಲ್ಲ. ಇದು ಜ್ಞಾನಕ್ಕೆ ಕೊಡೋದಾದ ಗೌರವ ಉನ್ನತ ಸ್ಥಾನದಲ್ಲಿ ನೋಡ್ತಾರೆ. ಅದಕ್ಕೆ ಹಾರಾಡೋನು ಅಂತ. ಇದನ್ನ ಅರ್ಥ ಮಾಡ್ಕೋಬೇಕು ಅವರು. ಮೇಲೆ ಹೋಗ್ತಾ ಜವಾಬ್ದಾರಿ ನಡ್ಕೊಂಡ್ರೆ ಅಷ್ಟೇ ಮಹತ್ವ ಇರೋದು. ಜವಾಬ್ದಾರಿ ಯಾವುದೇ ಒಂದು ಹಿರಿಮೆ ಬಂಧನಕ್ಕೆ ಕಾರಣ ಆಗಬೇಕು ರೂಲ್ಸ್ಗಳಿಗೆ. ಅದು ಎಕ್ಸೆಂಪ್ಷನ್ ಕ್ಲೇಮ್ ಮಾಡ್ಲಿಕ್ಕಲ್ಲ. ಅರ್ಥ ಆಯ್ತಾ. ಅತಃ ಸ್ವಯೋಗ್ಯೇವ ಕರ್ಮಣಿ ಪದ್ಧತಿ. ಆ ಕಾಲೇಜಲ್ಲೆಲ್ಲ ಇದ್ದ ಕಾಲಕ್ಕೆ ಇವೆಲ್ಲ ಸ್ಟಾಫ್ ಅಸೋಸಿಯೇಷನ್ ಎಲ್ಲ ಇರುತ್ತೆ. ಇಷ್ಟು ಕಾಂಟ್ರಿಬ್ಯೂಷನ್ ಎಲ್ಲ ಕೊಡಬೇಕು ವರ್ಷಕ್ಕೆ. ಅದಕ್ಕೆ ನಾವೇನು ತೊಗೊಳೋದಿಲ್ಲ ಅಂತೇಳಿ ಕಾಂಪಿಟೇಷನ್ ಕೊಡೋದಿಲ್ಲ, ದೊಡ್ಡ ಗಲಾಟೆ ಮಾಡ್ತೀವಿ. ಇದು ನೋಡಿ ಭಾರಿ ಬಡಿ ಮಾಡ್ತಾರೆ. ನೀವು ಕಾಂಟ್ರಿಬ್ಯೂಷನ್ ಕೊಟ್ಟು ಬಿಟ್ಟಷ್ಟು ತಿಂದು ಒಳ್ಳೆಯದಾಯಿತು ಅಂತ ಹೇಳ್ತಾರೆ. ಎಂದು ಯಾವತ್ತೂ ಗಲಾಟೆ ಆಗಿಲ್ಲ. ಅರ್ಥ ಆಯ್ತಾ. ಏನು ಎಲ್ಲರೂ ಕೊಡ್ತಾರೆ, ನಾವು ಕೊಡ್ತೀವಿ. ಅದನ್ನು ನಾವು ತಿನ್ಬೋದಿಲ್ಲ ಅವೆಲ್ಲ ಹೇಳೋದಕ್ಕೆ ಹೋಗಬಾರ್ದು. ಹೊರಗೆ ಅವೆಲ್ಲ ನೀನು ಸುಮ್ಮನೆ ಕೂತ್ಕೋ, ಐ ಡೋಂಟ್ ಲೈಕ್, ಮುಗಿತು. ಕೊಡೋದಿಲ್ಲ ಅಂತ ಕಾರಣ ಕೊಡಬಾರ್ದು. ಅದು ಎಕ್ಸಾಮ್ಷನ್ ಅಲ್ಲ. ಅವ ನಿಮ್ಮ ಧರ್ಮಾಚರಣೆ ಯಾರು ಬೈಯೋದೇ ಇಲ್ಲ. ನೀವು ಅದನ್ನು ಇನ್ನೊಮ್ಮೆ ಶುರು ಮಾಡ್ತಾನೆ. ಯಾವ ಚಿತ್ರದಲ್ಲಿ ಅರ್ಧ ಕೊಡ್ತೀರಿ, ಏನು ಮಾಡ್ತೀರಿ ಅವನಿಗೆ ವಾದಕ್ಕೆ ಹೊರಟ್ಬಿಟ್ಟೆ ಎಲ್ಲೆಲ್ಲ ಹೋಗುತ್ತೆ ದಾರಿ. ಕೊಟ್ಟಿಗೆ ಫೀಸ್ ಕೊಡೋದು ಅಷ್ಟೇ. ತಿನ್ನಬೇಕು ಅಂತ ಕಂಪಲ್ಷನ್ ಇಲ್ಲ ಅದಕ್ಕೆ. ಅದು ಕೊಡೋದು ಕಂಪಲ್ಷನ್ ಇದೆ. ಯಾಕಂದರೆ ಇದೊಂದಕ್ಕೆಲ್ಲ ಕಲೆಕ್ಟ್ ಮಾಡೋದವರು. ಬೇರೆ ಎಷ್ಟೋ ಪ್ರೋಗ್ರಾಮ್ ಇರುತ್ತೆ, ತಿನ್ನೋದಕ್ಕೆ ಮಾತ್ರ ತೆಗೆದುಕೊಳ್ಳೋಕ್ಕಾಗತ್ತಾ? ಅದೆಲ್ಲ ಸರಿಯಲ್ಲ. ಅದು ಹೀಗೆ ಮಾಡೇ ಜಗಳ ಕಟ್ಕೊಂಡಿದ್ದು. ದೂರ ಮಾಡಿ ಕೊನೆಗೆ ಏನಾಯಿತು ಅಂದರೆ ಇವ್ರನ್ನ ಹತ್ರನೇ ಸೇರಿಸಬಾರ್ದು ನಾವು. ಎಲ್ಲ ಇದು ಬಿಟ್ಟರೆ ಸಮಸ್ಯೆ ಏನು ಬರುತ್ತೆ? ಈಗ ಏನು ಬರೋದೇ ಇಲ್ಲ. ಬಸ್ಸಲ್ಲಿ ಕೂತ ಪ್ಯಾಸೆಂಜರ್ ಅಷ್ಟೇ ಅವನು. ಉಳಿದ ರೀತಿ ನೋಡೋಕ್ಕೆ ಹೋಗಬಾರ್ದು. ನಾನು ಬ್ರಾಹ್ಮಣ ದೂರ ಕೂತ ಬರ ಹೇಳೋಕ್ಕೆ ಹೋಗಬಾರ್ದು. ನೀನು ಧರ್ಮ ನೀವು ಫಾಲೋ ಒಬ್ಬರು ಸ್ನಾನ ಮಾಡ್ಬೇಕಾದ್ರೆ ಹೋಗಿ ಅಲ್ಲೇನೋ ಅನ್ಬಾರ್ದು ಅವನನ್ನು. ಅದಕ್ಕೆ ಒಂದು ರೂಲ್ ಇದೆ ನೋಡಿ. ಯಾವುದೋ ಬೈತಿರ್ತಾರೆ, ಪರ್ಸನಲ್ ಮಾತಾಡೋಕೆ ಬೈದ್ರೆ ದೋಷ ಅಲ್ಲ ಅದು. ಪಬ್ಲಿಕ್ ಮಾಡಿದ ದೋಷ. ಸುಮ್ಮನೆ ಮಾತಾಡ್ತಾ ಕೂತಿದ್ದಾನೆ. ಇನ್ನೂ ಸಮಸ್ಯೆ ತಿಳ್ಕೊಳ್ಳಿ. ಮೀಟಿಂಗ್ ನಡೀತಾ ಇದೆ, ಈಗ ಏನೋ ವಿಷಯ ಡಿಸ್ಕಸ್ ಮಾಡ್ತಾರೆ, ಒಂದು ಏನೋ ಮಾತಾಡ್ತೆಲ್ಲ ಮಾತಾಡ್ತಾರೆ. ಅದು ದೋಷ ಅಲ್ಲ. ಡೆಸಿಷನ್ ಬಂದಮೇಲೆ ಮಾತಾಡಿದ್ರೆ ತಪ್ಪದು. ಯಾಕೆಂದರೆ ಒಪ್ಕೊಂಡಾಗಿದೆ, ಮೆಜಾರಿಟಿ ಮೇಲೆ ಒಪ್ಕೊಂಡಾದ್ಮೇಲೆ ಯಾರೋ ಕಾಮೆಂಟ್ ಮಾಡೋಂಗಿಲ್ಲ. ಅಲ್ಲಿಂದ ರೈಟ್ ಇದೆ ಮಾತಾಡ್ಲಿಕ್ಕೆ ಅವನಿಗೆ. ಅದು ಅವನು ಮಾತು ನಡಿಬೋದು, ನಡೆದೇನೂ ಇರ್ಬೋದು. ಅವ್ನು ಸರಿ ಇದ್ದರೂ ಕೆಲವೊಮ್ಮೆ ಒಪ್ಪದೆ ಹೋಗ್ಬೋದು ಬೇರೆಯವರು. ಅಲ್ಲಿ ಏನೂ ಮಾಡೋಂಗಿಲ್ಲ. ಅವರು ಡೆಸಿಷನ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಹೊರತು 4 ಜನದ ಡೆಸಿಷನ್ ಅಂತ ಕರಿಬಾರ್ದು. ಇವನು ಅಪೋಸ್ ಮಾಡಬಾರ್ದು. ಆಮೇಲೆ ಇವನು ಅದನ್ನು ಇವನು ತಾನು ಫಾಲೋ ಮಾಡಬೇಕು. ಯಾಕಂದರೆ ಅವ್ನು ಇರೋದು ಅಲ್ಲಿರೋದ್ರಿಂದ ಫಾಲೋ ಮಾಡಲೇಬೇಕು.
ಫಸ್ಟು ನಮ್ಮ ಜನಗಳು ಆ ಎಜುಕೇಷನ್ ಎಲ್ಲ ಕೊಡ್ಬೇಕಾದ್ರೆ ಭಾಗವತದ ಅರ್ಥ ಎಲ್ಲ ಇರುತ್ತೆ, ಇಲ್ಲದ್ದೇ ಇಲ್ಲ. ಆದ್ದರಿಂದ ಸರಿಯಾಗಿ ಹೇಳಬೇಕಲ್ಲ. ಭಾಗವತ ಏನು ಹೇಳ್ಬಿಟ್ರು, ಶಯಾನ ಅಂತ ಹೇಳಿಬಿಟ್ರು, ಅರ್ಥ ಹೇಳಲಿಲ್ಲ ಆಚಾರ್ಯ. ಶಯಾನ ಅಂದರೆ ಶೂದ್ರ ಅಂತ ಅರ್ಥ. ಮಲಗಿದವನಿಗೆ ಇದಕ್ಕಿಂತ ಕಡಿಮೆ ಹೋಗೋ ಚಾನ್ಸೇ ಇಲ್ಲ. ಆದ್ದರಿಂದ ಇವನು ಆ ರೀತಿ ಯೋಚನೆ ಮಾಡಬಾರ್ದು. ಶಯಾನ ಶೂದ್ರ ಬುದ್ಧಿಷ್ಟೋ ವೇದಕರ್ಮ ಅಪ್ರವರ್ತನ. ವೇದಕರ್ಮಗಳ ತ್ರೈವರ್ಣಿಕ ಸಂಚಾರ ಅಂತೂ ವೇದಕರ್ಮ ಪ್ರವರ್ತ, 3 ವರ್ಣದವರಿಗೆ ಸಂಚಾರ ಮಾಡೋರು ಅಂತ ಕರೀತಾರೆ. ಯಾಕೆಂದರೆ ವೇದಗಳನ್ನು ಹೇಳಿ ಪ್ರಾಕ್ಟೀಸ್ ಮಾಡಬೇಕು, ವೇದಾಧಿಕಾರ ಇದೆ ಅವರಿಗೆ. ಇದನ್ನ ಅದಿಲ್ಲ. ಶೂದ್ರ ಬುದ್ಧಿಷ್ಟ ವೇದಕರ್ಮ ಅಪ್ರವರ್ತನ. ವೈದಿಕ ಕರ್ಮಗಳನ್ನು ಮಾಡೋ ಅಧಿಕಾರವಾಗಲಿ ಓದೋ ಅಧಿಕಾರ ಅವ್ರಿಗಿಲ್ಲ. ಆದ್ದರಿಂದ ನಾಟ್ ಅಪ್ಲಿಕಬಲ್. ನಾತಸ್ಯ ಅಭಕ್ಷಜೋ ದೋಷ ಶುಶ್ರೂಷಾಯಾಮ್ ಪ್ರವರ್ತತಃ. ಇವತ್ತು ವಾರ್ ಡಿಕ್ಲೇರ್ ಆದ ತಕ್ಷಣ ಯಾರಿಗೆ ಕಾಲು ಹೋಗುತ್ತೆ? ಆರ್ಮಿ ಉಳಿದೋರಿಗೆ ಕಾಲು ಬರೋದಿಲ್ಲ. ನೀವು ಬರಬೇಡಿ, ಯುದ್ಧದಲ್ಲೇ ಸುಖ ಕೊಡ್ರಿ ಅಂತ ಹೇಳ್ತಾರೋ ಕರೆಯೋದಿಲ್ಲ. ಬಂದರೆ ಯುದ್ಧ ಹಾಳಾಗೋಗ್ಬಿಡುತ್ತೆ ಅವ್ರು ಬಂದರೆ. ಅದೇ ರೀತಿಯಲ್ಲಿ ತಮ್ಮ ಕರ್ಮ ಮಾಡಬೇಕು. ನಾತಸ್ಯ ಅಭಕ್ಷಜೋ ದೋಷ ಶುಶ್ರೂಷಾಯಾಮ್ ಪ್ರವರ್ತತಃ. ಆದ್ದರಿಂದ ಅವನಿಗೆ ಅಭಕ್ಷ ಭಕ್ಷಣ ಮೊದಲಾದ ಮಾಡಿದರೆ ಶೂದ್ರನಿಗೆ ದೋಷ ಅಲ್ಲ. ಅವ್ರು ವಾರಕ್ಕೊಮ್ಮೆ ಎಂದೋ ಸ್ನಾನ ಮಾಡ್ತಾರೆ. ಅವ್ರು ನಿತ್ಯ ಸ್ನಾನ ಮಾಡಿದ್ರೆ ಬೈತಾರೆ, ಬ್ರಾಹ್ಮಣರೇ ಬಿಟ್ಟೆ ನೀನಾಗಲಿ ಅಂತ. ಅವ್ರು ಮಾಡಬಾರ್ದು ಅಷ್ಟೇ. ಬ್ರಾಹ್ಮಣರ ನಿತ್ಯ ಸ್ನಾನ ಮಾಡಬಾರ್ದು ಅಂತೆ. ಅಂದರೆ ಅವ್ರು ಮಾಡಬಾರ್ದು ಅಂತೆಲ್ಲ, ಸ್ನಾನಾಗೇನೆ ಅವ್ರು ಮಾಡ್ಬೋದು. ಆಚಾರ ಮತ್ತೊಂದು ಮಾತು ಬರೀತಾರೆ, ಇಲ್ಲಿ ಬರೆಯೋದು ಗೀತಾತ್ ಹೇಳ್ತಾರೆ. ಬ್ರಾಹ್ಮಣರ ಒಂದು ನಿಷ್ಠೆ ಮೊದಲಾದವುಗಳನ್ನು ಶೂದ್ರರು ಪ್ರಾಕ್ಟೀಸ್ ಮಾಡಬೇಕು. ಅದು ತಪ್ಪಲ್ಲ. ಸತ್ಯ ಹೇಳೋದೆಲ್ಲ ಪ್ರಾಕ್ಟೀಸ್ ಮಾಡಿ. ಅದು ಯಾವುದನ್ನು ಪ್ರಾಕ್ಟೀಸ್ ಮಾಡಬಾರ್ದು, ಸಂಧ್ಯಾ ಒಂದೇ ಅವೆಲ್ಲ ಪ್ರಾಕ್ಟೀಸ್ ಮಾಡಬಾರ್ದು. ಕಾಮನ್ ಆಗಿರೋದನ್ನು ಮಾಡಿದರೆ ತಪ್ಪಲ್ಲ. ಸತ್ಯವನ್ನು ಭಾರಿ ಹೇಳ್ತಾನೆ ಬ್ರಾಹ್ಮಣ, ಇವನು ನಾನು ಮಾಡ್ತೇನೆ, ಏನು ತಪ್ಪಲ್ಲ. ಸ್ನಾನಾಗೇನಾದ್ರೆ ಲೆಕ್ಕ ಅದು ಬೇರೆ. ಮೇಲೆ ಹೋಗಲಿಕ್ಕೆ ನಿಮಗೆ ವಿರೋಧ ಇಲ್ಲ, ಕಡಿಮೆ ಹೋಗ್ಲಿಕ್ಕೆ ವಿರೋಧ ಇದೆ. ಮೇಲೆ ಹೋದರೆ ಏನು ತಪ್ಪಲ್ಲ. ಶಯಾನ ಶೂದ್ರ ಬುದ್ಧಿಷ್ಟೋ ವೇದಕರ್ಮ ಅಪ್ರವರ್ತನ ನತಸ್ಯ ಅಭಕ್ಷಜೋ ದೋಷ ಶುಶ್ರೂಷಾಯಾಮ್ ಪ್ರವರ್ತತಃ. ಯಥಾ ಸುವರ್ಣಸ್ಯ ಮಲಂ ಶುಕ್ಲಂ ತಾಮ್ರಸ್ಯ ನೈವ ದೃಷ್ಟಾಂತ ಕೊಡ್ತಾರೆ. ಒಂದು ಸುವರ್ಣ ಇದೆ, ಅದಕ್ಕೊಂದು ದೋಷ ಇದೆ, ತಾಮ್ರಕ್ಕೊಂದು ದೋಷ ಇದೆ. ಇದ್ರ ದೋಷ ಬೇರೆ, ಅದ್ರ ದೋಷ ಬೇರೆ. ಸುವರ್ಣ ಎಷ್ಟೇ ಇದಾದರೂ ಕೂಡ ಅದು ನಿನ್ನೆ ಬಂತದ್ದು, ಶುದ್ಧಿ ಮಾಡೋ ಕ್ರಮ ಬೇರೆ. ತಾಮ್ರಾದಿಗಳು ಏನಿದೆ, ಹುಡಿ ಬರದೆ ಹೋದ್ರೆ ಉಪಯೋಗ ಏನಿಲ್ಲ, ಅದೇ ಸಂಬಂಧಪಟ್ಟದ್ದೇ ಹಾಕ್ತದೆ. ತಾಮ್ರಸ್ಯ ನೈವತತೆ ಏವಂ ವಿಪ್ರಾದಿ ದೋಷ ಇಷ್ಟು ನ ಶೂದ್ರೋ ದೋಷಿತಾಮಿಯ. ಬ್ರಾಹ್ಮಣ ಮಾಡಬೇಕಾದ ಮಡಿ ಮೊದಲಾದವುಗಳನ್ನು ಶೂದ್ರ ಮಾಡದೆ ಹೋದರೆ ಅದು ತಪ್ಪ. ಏಕಾಸಿ ಮಾಡಬೇಕು, ಅದು ದೋಷ ಅಲ್ಲ, ಮತ್ತು ಒಳ್ಳೆಯದು. ಆದರೆ ಸ್ಪೆಸಿಫಿಕ್ಕಾಗಿ ಒಂದು ವರ್ಣ ಮಾಡಬೇಕು ಅಂತಿದ್ರೆ ಅವರೇ ಮಾಡಬೇಕು. ಆದರೆ ಜನರಲ್ಲೇ ಮಾಡೋದನ್ನು ಎಲ್ಲರೂ ಮಾಡಬೇಕು. ದೇವಂ ವಿಪ್ರಾದಿ ದೋಷ ಇಷ್ಟು ನ ಶೂದ್ರೋ ದೋಷಿತಾಮಿಯ ಮಲಂತು ತಸ್ಯಾಪಿ ಮಲಂ ಯಥೈವಂ ಶೂದ್ರ ಜನ್ಮನ. ಅದು ಶೂದ್ರೇ ಮಾಡಬೇಕಾದ ಕೆಲಸದಲ್ಲಿ ವ್ಯತ್ಯಾಸವಾದರೆ ಅವರಿಂದ ಅಪರಾಧಿ ಆಗ್ತಾರೆ. ಬೇರೆ ವರ್ಣದವ್ರು ಮಾಡೋದನ್ನು ಮಾಡಬೇಕಾಗಿಲ್ಲ. ಸ್ವಧರ್ಮ ಪ್ರತಿಕೂಲಸ್ಯ ಚರಣಂ ದೋಷದಂ ಮತಂ. ಪೊಲೀಸ್ ಕಳ್ಳನ್ನು ಬಿಟ್ಟರೆ ಅವ್ನು ಹಿಡಿದಾಕ್ತಾರೆ. ನಾವು ಕಳ್ಳನ ಹಿಡ್ಯಕ್ಕೆ ಹೋದರೆ ನಮ್ಮ ಕೈಯಲ್ಲಿ ನಮ್ಗೆ ಕೇಳೋದೇ ಇಲ್ಲ. ಯಾಕೆಲ್ಲ ಕೇಳೋದೇ ಇಲ್ಲ ಫಸ್ಟ್, ಗೊತ್ತಾಯ್ತಾ? ವೆರಿ ಇಂಪಾರ್ಟೆಂಟ್ ಅದು. ಮಲಂತು ತಸ್ಯಾಪಿ ಬಲಂ ಯಥೈವ ಶೂದ್ರ ಜನ್ಮನಃ ಸ್ವಧರ್ಮ ಪ್ರತಿಕೂಲಸ್ಯ ಚರಣಂ ದೋಷದಂ ಮತಂ ಇತಿ ಚ ಸಮಾಚಾರೇ. ಸ್ವಧರ್ಮಕ್ಕೆ ವಿರುದ್ಧವಾದನ್ನು ಮಾಡಿದಾಗ ಮಾತ್ರ ದೋಷ ಅನ್ನಿಸ್ತದೆ ಹೊರತು ಅವನಿಗೆ ಪ್ರಿಸ್ಕ್ರೈಬ್ ಆಗದೆ ಹೋದರೆ ಕೆಲಸ ಮಾಡೋಕ್ಕೆ ಕಾರಣ ಇಲ್ಲ. ಅಲಾಟ ಅವತ್ತು ವರ್ಕ್ ಇಲ್ಲ ಅವನಿಗೆ, ಅವ್ನು ಬರದೆ ಹೋದ್ರೆ ದೋಷ ಇಲ್ಲ. ವರ್ಕ್ ಇದ್ದ ಬರೆದವರು ದೋಷ, ಗೊತ್ತಾಯ್ತಾ? ಇವತ್ತಾಗಿ ಬಂದೇನು ಕೆಲಸ ಇಲ್ಲ ಅಂತ ಕೇಳ್ತಾರೆ ಅಷ್ಟೆ. ಮಲಂತು ಇಷ್ಟಾದ ಮೇಲೆ ಇತಿ ಸಮಾಚಾರೇ, ಆಚಾರದ ಬಗ್ಗೆನೇ ಗ್ರಂಥ ಕೋಟ್ ಮಾಡ್ತಾರೆ. ಸಮಾಚಾರ ಅಂತ ಗ್ರಂಥನೇ ಇದೆ. ಶೂದ್ರಸ್ಯಾಪಿ ಹರೇರ್ ದೀಕ್ಷಾಂ ಪ್ರವಿಷ್ಟಸ್ಯತು ವಿಪ್ರವತ್ ಅಪಕ್ಷಾಧಿಕೃತೋ ದೋಷಃ ಸಹಿ ಶೂದ್ರೋ ಹಿ ಮುಖ್ಯತಃ ಇತಿ ವಿಷ್ಣುತಂತ್ರೇ. ಆದರೆ ವೈಷ್ಣವ ದೀಕ್ಷೆ ತೊಗೊಂಡುಬಿಟ್ರೆ ಶೂದ್ರನಾದವನು ಕೂಡ ವೈಷ್ಣವರು ಮಾಡೋದು, ಬ್ರಾಹ್ಮಣ ಮಾಡೋದಲ್ಲ, ವೈಷ್ಣವರು ಮಾಡೋದನ್ನು ಮಾಡಬೇಕು. ಇವತ್ತು ನಾವು ಬರೀ ಸಿಟಿಸನ್ ಆಗಿರೋದು ಬೇರೆ, ಆಫೀಸಲ್ಲಿ ಇದ್ದಾಗ ಬೇರೆ, ರಿಟೈರ್ ಆದಮೇಲೆ ಬೇರೆ. ಅವ್ರು ಸರ್ವಿಸ್ನಲ್ಲಿ ಇದ್ದಾಗಿರ್ಬೇಕಾದ ಕೆಲವು ರೂಲ್ಸ್ ಯಾವುದಕ್ಕಿಲ್ಲ, ರಿಟೈರ್ ಆದಮೇಲೆ ಇಲ್ಲ. ಸರಿ, ಆಫೀಸರ್ ಯಾರೇ ಹೋದರೂ ಕೂಡ ಗೌರ್ಮೆಂಟ್ನಿಂದ ವಿತ್ ಪರ್ಮಿಷನ್ ಟು ಲೀವ್ ದಿ ಹೆಡ್ ಕ್ವಾರ್ಟರ್ಸ್ ಪರ್ಮಿಷನ್ ತೊಗೊಂಡೇ ಹೋಗ್ಬೇಕು. ಆಮೇಲೆ ರಿಟೈರ್ ಆದಮೇಲೆ ಲೆಕ್ಕನೇ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಗೊತ್ತಾಯ್ತಾ? ಅರ್ಥಾತ್ ಎಷ್ಟು ಡಿಫ್ರೆನ್ಸ್ ಇದೆ ಅದಕ್ಕೆ. ಆದ್ದರಿಂದನೇ ಶೂದ್ರ ಎನ್ರೋಲ್ ಆಗಿಬಿಟ್ರೆ ವೈಷ್ಣವನಾಗಿ ಆಗ ವೈಷ್ಣವರು ಮಾಡೋ ಕೆಲಸಗಳನ್ನೆಲ್ಲ ಮಾಡಬೇಕು. ವೈಷ್ಣವರು ಮಾಡೋ ಕೆಲಸನ ಬ್ರಾಹ್ಮಣರು ಮಾಡೋ ಕೆಲಸ ಅಲ್ಲ. ಅವರವ್ರಿಗೆ ಪ್ರಿಸ್ಕ್ರೈಬ್ ಇಷ್ಟು ಮಾಡ್ಬೋದು. ಶೂದ್ರಸ್ಯ ಹರೇರ್ ದೀಕ್ಷೆ, ವೈಷ್ಣವದಿ ಮುದ್ರೆ ಹಾಕಿಸೋಡೋದು, ಅವು ಏಕಾಶಿ ಉಪವಾಸ ಮಾಡೋದು, ಕೃಷ್ಣಾಷ್ಟಮಿ ಉಪವಾಸ ಮಾಡೋದು, ಶುದ್ಧ ನಿಷಿದ್ಧ ಪದಾರ್ಥ ತಿಂದೇ ಇರೋದು ಎಲ್ಲ ಮಾಡೋದು. ನಿಷಿದ್ಧ ಪದಾರ್ಥ ತಿಂದೇ ಹೋದರೆ ಏನೂ ದೋಷ ಅಲ್ಲ. ಮತ್ತು ನಾನ್ ವೆಜ್ ಇರ್ತಾರೆ, ನಾನ್ ವೆಜ್ ವೆಜ್ ತಿಂದವರು ದೋಷ ಇಲ್ಲ, ನಾನ್ ವೆಜ್ ತಿಂದ ಹೋದ್ರೂ ದೋಷ ಇಲ್ಲ. ಯಾಕೆಂದ್ರೆ ಬಿಡೋದು ಸ್ಪೆಷಲ್ ಅಷ್ಟೇ ಹೊರತು ಕಂಪಲ್ಸರಿ ತಿನ್ನಬೇಕು ಅಂತಿಲ್ಲ. ತಿನ್ನೋದು ನಾವು ತಿನ್ನೋದಿಲ್ಲ, ಅದು ಹೇಳ್ಬೋದು ಅವ್ರು,
ಗೊತ್ತಾಯ್ತಾ? ಆದರೆ ವೆಜ್ ಹಾಗೆ ಮಾಡೋಂಗಿಲ್ಲ, ಮಾಡಿದ್ರೆ ಪಂಜಿತ ಆಗ್ತದೆ. ಅವನು ಒಮ್ಮೊಮ್ಮೆ ವೆಜ್ ತಿನ್ಬೋದು, ಇವನು ನಾನ್ ವೆಜ್ ತಿನ್ಬೋದು. ನೋಡೋದಕ್ಕೆ ಲಾಜಿಕ್ ಹೇಗಿರುತ್ತೆ, ಒಮ್ಮೊಮ್ಮೆ ವೆಜ್ ತಿಂದರೂ ನಾನ್ ವೆಜ್ ಹೇಗಾಗ್ತಾನೋ, ಒಮ್ಮೊಮ್ಮೆ ನಾನ್ ವೆಜ್ ತಿಂದರೂ ವೆಜ್ ಆಗ್ತಾರೆ, ಆಗೋದಿಲ್ಲ. ಒಂದು ಸರ್ತಿ ತಿಂದರೂ ಕೂಡ ಏನಾಗ್ತಾರೋ ಅವನು ನಾನ್ ವೆಜ್ ಆಗ್ಬಿಡ್ತಾನೆ. ಗೃಹಸ್ಯೂದ್ರಸ್ಯ ಅದೇ ಧರ್ಮ ಸೂಕ್ಷ್ಮ ಅಂತ ಕರೆಯೋದು. ಅದೆಲ್ಲ ಆಚಾರ ಒಂದೇ ಕಡೆ ಎಲ್ಲ ಕಡೆ ಅದೆಷ್ಟು ಸಪ್ರೇಟ್ ಕೋಟ್ ಮಾಡಿಬಿಟ್ರೆ ಒಂದು ಧರ್ಮಸ್ಮೃತಿ ಮಧ್ವಸ್ಮೃತಿ ಆಗುತ್ತೆ ಮಾಡಿ. ಹೌದು, ಕಂಪಲ್ಸರಿ. ಬಟ್ ಎರಡಿದ್ದಾರೆ ವರ್ಣದಲ್ಲಿ, ಒಂದು ಸಾಧಕರಿದ್ದಾರೆ, ಸಾಧಕ ಅಲ್ಲದೆ ಇದ್ದವರಿದ್ದಾರೆ. ಸಾಧಕರಾದ್ರೆ ಅಪ್ಲಿಕಬಲ್, ಬೇರೆಯವರಿಗೆಲ್ಲ. ಅಭಕ್ಷ್ಯಾಧಿಕೃತೋ ದೋಷ ಸಹಿ ಸಾಧಕರು ಅಲ್ಲದೆ ಇದ್ದವನು ಜನರಲ್ಲೂ ಸಾಲ್ವ್ ಮಾಡಬೇಕು ಅವನು, ಅದಕ್ಕೆ ವಿನಾಯಿತಿ ಕೊಡೋದಿಲ್ಲ. ಯಾವ ದೀಕ್ಷೆನೂ ತೊಗೊಂಡಿಲ್ಲ ನಾನು ಅಂಥೇಳಿ ನೀವು ಕಳ್ತನ ಸುಳ್ತನ ಮಾಡೋಂಗಿಲ್ಲ. ಬದುಕಿದ್ದೆ ಅಂದರೆ ಮಾಡಲೇಬೇಕಷ್ಟೆ, ಬೇರೆ ದಾರಿ ಇಲ್ಲ. ಕೆಲವೆಲ್ಲ ಹಾಗಲ್ಲ, ಸರಿ ಸಂಬಂಧಪಟ್ಟ ಕೆಲಸದಲ್ಲಿದ್ದರೆ ಮಾತ್ರ ಉಳಿದು ಮಾಡಬೇಕಾಗಿಲ್ಲ. ಇತಿ ವಿಷ್ಣುತಂತ್ರೇ ಯತ ಯಥೋ ನಿವರ್ತೇತ ವಿಮುಚ್ಯೇತ ತತಸ್ತತಃ ಏಷ ಧರ್ಮೋ ನೃಣಾಂ ಕ್ಷೇಮಃ ಶೋಕಮೋಹ ಭಯಾಪಹ. ಯಾವ್ಯಾವುದನ್ನು ಬಿಡಬೇಕು ಅಂತಿದೆಯೋ ಅದನ್ನು ಬಿಡೋದಕ್ಕೆ ಆದಷ್ಟು ಬ್ರಾಹ್ಮಣ ಮಾಡಬೇಕು, ಗೈಡ್ ಮಾಡೋನು. ಆದ್ದರಿಂದ ಭಾಳ ಹುಷಾರಾಗಿರಬೇಕು. ಏಷ ಧರ್ಮೋ ನೃಣಾಂ ಕ್ಷೇಮಃ ಶೋಕಮೋಹ ಭಯಾಪಹ. ಬಿಡೋದ ನಿಷಿದ್ಧ. ನಿಷಿದ್ಧ ಪದಾರ್ಥಗಳನ್ನು ಎಷ್ಟು ಯಾವ ಎಕ್ಸ್ಟೆಂಟ್ವರೆಗೂ ಬಿಡ್ಲಿಕ್ಕೆ ಸಾಧ್ಯನೋ ಅಷ್ಟೂ ನಾವು ಬಿಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದು ಭಾರಿ ಮುಖ್ಯ. ವಿಹಿತವನ್ನು ಸಾಧ್ಯ ಆದಷ್ಟು ಮಾಡ್ಬೋದು, ನಿಷಿದ್ಧ ಹಾಗಲ್ಲ. ಕೆಲವೆಲ್ಲ ನಿಷಿದ್ಧ ಕೈರು ಮುಟ್ಟಬಾರ್ದು ಎಂಬುದನ್ನು ಯಾವಾಗಲೂ ಮುಟ್ಟಬಾರ್ದು. ಕೆಲವನ್ನ ಆಮ್ಯಾಗ ಮುಟ್ಬೋದು ಕೆಲವು ಸಲ, ಅದು ಬೇರೆ ಅಪರಾಧ ಆಗುತ್ತೆ. ಪ್ರಾಣ ಕಳ್ಕೊಳ್ಳೋ ಅಪರಾಧ ಆಗೋದಿಲ್ಲ. ಇದು ಒಮ್ಮೊಮ್ಮೆ ಮುಟ್ಬೋದು ಅಂತ ಬಿಟ್ಟು ಬಜ್ಜಿತ, ಒಮ್ಮೊಮ್ಮೆ ಕರೆಂಟ್ ಮುಟ್ಬೋದು ಅಂತ ಹೇಳಿದರೆ ಸಾಧ್ಯ ಇಲ್ಲ, ಒಮ್ಮೆನೂ ಮುಟ್ಟಬಾರ್ದು. ಶೂದ್ರಸ್ಯಾಪಿ ಹರೇರ್ದಿಷ್ಟ ಯಥೋ ಯಥೋ ನಿವರ್ತೇತ ವಿಮುಚ್ಚೇತ ತತಸ್ತತಃ ಏಷ ಧರ್ಮೋ. ಯಾವುದು ಮುಕ್ತಿಗೆ ಸಾಧನನೋ ಅದನ್ನು ತಪ್ಪದೇ ಮಾಡಬೇಕು. ಕ್ಷೇಮ ಔಟ್ ಆಫ್ ಸಿಲೆಬಸ್ ಅಂತಷ್ಟು ಬಿಟ್ಬಿಡೋದು. ಪುಸ್ತಕದಲ್ಲಿದೆ ಔಟ್ ಆಫ್ ಸಿಲೆಬಸ್ ಅಷ್ಟು, ಅದನ್ನು ಸಿಲೆಬಸ್ಸಲ್ಲಿ ಬಿಡ್ಕೊಡೋದು. ಅದನ್ನು ಬಿಟ್ಟರೆ ಏನು ದೋಷ ಇಲ್ಲ. ಸರ್ವತೋಪಿ ಅಭಿಮಾನ ವಿಮೋಚೇನ ಪರಮೇಶ್ವರ ಸಮರ್ಪಣಮೇವ ದೋಷ ಹಾನಿತಮಿತ್ಯಾಹ ಯಥೋ ಯಥ ಇತ್ಯಾದಿನ. ಒಟ್ಟಿನ ಮೇಲೆ ನಮಗೆ ದೋಷ ಬರಬಾರ್ದು, ದೇವರು ಪ್ರೀತನಾಗಬೇಕು. ಆ ಯಾಂಗದಲ್ಲಿ ಸಾಧನೆ ಮಾಡಬೇಕೆ ಹೊರತು ಬೇರೆ ತಾವು ತೋಚಿದ್ದು ಮಾಡಿದರೆ ಸಾಧನೆ ಅಂತ ಕರೆಯೋದಿಲ್ಲ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ಇತ್ಯಾದಿ. ಅದು ಗೀತಾನೇ ಕೊಟ್ಟು ಮಾಡಿ. ವಿಷಯೇಷು ಗುಣಧ್ಯಾನಾತ್ ಪುಂಸಃ ಸಂಗಸ್ತತೋ ಭವೇತ್ ಸಂಗಾದೇವ ಭವೇತ್ ಕಾಮಃ ಕಾಮಾದೇವ ಕಲಿನೃಣಾಂ ಕಲಿರ್ದುರ್ವಿಷಃ ಕ್ರೋಧಃ ತಮಸ್ತದನುವರ್ತತೆ ತಮಸಾ ಗ್ರಸ್ಯತೆ ಪುಂಸಃ ಚೇತನಾ ವ್ಯಾಪಿನಿ ತತಃ. ಈ ಶ್ಲೋಕ ಹೇಗಿದೆ ಅವೆಲ್ಲ? ಧ್ಯಾತ ಮೇಲೆ ಬಂದ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕ್ರೋಧೋ ಭವತ್. ಎಲ್ಲ ಸ್ಟೆಪ್ ಇದೆ. ಅದೇ ರೀತಿ ಬೇರೆ ವರ್ಣಿಸಲು ಹೇಳಿದ್ದಾರೆ ಅಷ್ಟೇ. ಗೀತಾಕ್ಕೂ ಇದಕ್ಕೂ ಅಷ್ಟು ಸಾಮ್ಯ ಇದೆ. ಇದಕ್ಕೆ ಅದನ್ನು ಕೋಟ್ ಮಾಡಬೇಕು, ಅದನ್ನು ಇದನ್ನು ಕೋಟ್ ಮಾಡಬೇಕು, ಆ ಕ್ಲಾರಿಟಿ ಬರುತ್ತೆ. ಕೆಲವು ಪದಗಳು ಬೇರೆ ಬೇರೆ ಇದ್ದಾಗ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ವಿಷಯೇಷು ಗುಣಧ್ಯಾನ, ವಿಷಯಗಳಲ್ಲಿ ಗುಣಧ್ಯಾನ, ಇದರಿಂದ ಒಳ್ಳೆಯದಾಗತ್ತೆ ಅಂತೇಳಿ ತಪ್ಪಿನ ಬಗ್ಗೆ ತಿಳ್ಕೊಂಡ್ಬಿಡ್ತಾರೆ. ನಾವು ಪಿಕ್ಪಾಕ್ ಮಾಡಿದ ದುಡ್ಡು ಬರುತ್ತೆ, ಕೈಗಾಲು ಆರಾಮಾಗಿರ್ಬೋದು, ಕೆಲಸ ಇಲ್ಲ ಕೆಲಸ ಇಲ್ಲ. ಗುಣ ದೋಷ ಅಲ್ಲಿ ಏನು ತಿಳ್ಕೊತಾನೆ ಅವನೀಗ? ಗುಣ ಅಂತ ತಿಳ್ಕೊಂಡ್ಬಿಡ್ತಾನೆ. ಹಾಗೆ ಮಾಡಬಾರ್ದು. ಅದಕ್ಕೆ ದೋಷ. ಗುಣದಲ್ಲಿ ಗುಣ ಇದ್ದರೆ ತಪ್ಪಲ್ಲ, ದೋಷದಲ್ಲಿ ಗುಣ ಕಾಣಬಾರ್ದು. ಮನುಷ್ಯ ಹಾಳಾಗೋದು ವಿಷಯಗಳಲ್ಲಿ ಗುಣ ಕಂಡಾಗ. ಪುಂಸಃ ಸಂಗಸ್ತತೋ ಭವೇತ್, ಅದು ಕಾಂಟ್ಯಾಕ್ಟ್ ಬರುತ್ತೆ. ಸಂಗಾದೇವ ಭವೇತ್ ಕಾಮಃ, ಸಂಘ ಮಾಡ್ತಾ ಮಾಡ್ತಾ ಆಸೆ ಶುರುವಾಗುತ್ತೆ. ಆಮೇಲೆ ಅದಕ್ಕೇನು ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಟಿಕ್ಸ್ ಅದೇನೆ, ಇದನ್ನೇ ಸೇರಿರಿ ಇದನ್ನೇ ಕುಡಿರಿ ಅಂತ ಸುಮ್ಮನೆ ಮತ್ತು ದಿವಸ ನೋಡ್ತಾರೆ ಕುಡಿಯೋರು ನೋಡ್ತಾರೆ, ಒಂದು ಯಾರು ಆ ಕಡೆಗೆ ನೋಡ್ತಾರೆ ಕುಡಿದು ಬಿಡ್ತಾರೆ. ಅದು ಎಷ್ಟು ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಅದಕ್ಕಿಂತ ಜಾಸ್ತಿ ಲಾಭ ಬರುತ್ತೆ. ಎಷ್ಟು ಖರ್ಚು ಮಾಡ್ತಾರೋ ಅದಕ್ಕಿಂತ ಲಾಭ ಜಾಸ್ತಿ ಬರೋದು. ಅಡ್ವರ್ಟೈಸ್ ಮಾಡ್ತಾರಲ್ಲ ಹಾಗೆ. ನೀವೇ ಕುಡೀರಿ ಅಂತ ಹೇಳಿದ್ರು ಅವರು, ನೀವೇ ಕುಡೀರಿ ಅಂತ ಹೇಳೋದಿಲ್ಲ. ಅದು ಹೇಳಿ ಹೇಳಿ ಕೊನೆಗೆ ಏನಾಗುತ್ತಂದರೆ ಕುಡಿಯೋ ಟೆಂಡೆನ್ಸಿ ಶುರುವಾಗುತ್ತೆ. ಅದಕ್ಕೆ ಹುಷಾರಾಗಿರಿ. ಸಂಗಾದೇವ ಭವೇತ್ ಕಾಮಃ ಕಾಮಾದೇವ ಕಲಿನೃಣ. ಕಲಿ ಅಂದರೆ ಜಗಳ, ದೋಷ, ಕ್ರೋಧ. ಕಾಮಾತ್ ಕ್ರೋಧೋ ವಿಜಾಯತೆ ಅಂದರು ಅಂದರೆ ಕಲಿ, ಅದಕ್ಕೆ ಸಂಕೇತ. ಕಲಿಯರ್ ದುರ್ವಿಷಃ ಕ್ರೋಧ. ಆಗ ಕೋರ್ರೆ ಆಮೇಲೆ ಕ್ರೋಧ ಇಂಟೆನ್ಸಿಫೈ ಆಗುತ್ತೆ. ಮಾತು ಕೇಳಿದ ಹಠ ಹಿಡಿದ್ರು ಅಂತ ಹೇಳ್ತಾರಲ್ಲ, ಅದು ಇನ್ನೂ ಕೆಟ್ಟದು. ಗೊತ್ತಿಲ್ಲ ಒಂದು ಮಾತಾಡ್ದ, ಸರಿ ಹೇಳ್ದ, ಅವ ಸಾರಿ ಅಂದ್ಬಿಟ್ಟ, ಇಲ್ಲ ಮಾಡಿದ ಸರಿ ಅಂತ. ಅವ ಏನಾಯ್ತು ಅಲ್ಲಿಗೆ ಹಠ, ಇನ್ನೂ ಸರಿ ಅಂತ ವಾದ ಮಾಡ್ತಾನೆ, ಕೋರ್ಟಿಗೆ ಹೋಗ್ತಾನೆ, ಎಲ್ಲ ಪೂರ್ತಿ ಭಾರಿ ಗಟ್ಟಿ ಹಿಡಿದು ಹಾಳಾಗ್ಬಿಡ್ತಾನೆ. ತತಸ್ತದನುವರ್ತತೆ ತಮಸ. ತಮಃ, ತಮ ಅಂದರೆ ಅಜ್ಞಾನ, ಮಿಥ್ಯಾಜ್ಞಾನ ಬರೋಕ್ಕೆ ಶುರುವಾಗುತ್ತೆ.
ತಮಸ ಗ್ರಸ್ಯತೆ ಪುಂಸಃ ಚೇತನ ವ್ಯಾಪಿನೀ ತತಃ. ಆಮೇಲೆ ತಮಸ್ಸು ಅಂದರೆ ಅಜ್ಞಾನ ಬಂದ ಮೇಲೆ ಇದ್ದಬದ್ದ ಜ್ಞಾನವನ್ನು ಮುಚ್ಚೋಗ್ಬಿಡುತ್ತೆ. ಅದು ಹೇಳ್ತಾರೆ ಸ್ಮೃತಿಭ್ರಂಶಾತ್ ಬುದ್ಧಿರಾಶ ಅಂತ ಹೇಳೋದಲ್ಲ, ಅದಕ್ಕೆ ಹೋಗುತ್ತೆ. ತಮಸ ಗ್ರಸ್ಯತೆ ಪುಂಸ ಚೇತನ ವ್ಯಾಪಿನೀ ತತಃ ತಥಾ ಚ ಹಿತಃ ಸಾಧೋ ತಥಾ ಚ ರಹಿತಃ ಸಾಧೋ ಜಂತು ಶೂನ್ಯಾಯ ಕಲ್ಪನೆ. ಕೊನೆ ಶೂನ್ಯವಾಗ್ತಾನೆ ಅಂದರೆ ಏನರ್ಥ? ನಾಶವಾಗಿ ಹೋಗ್ತಾನೆ. ತತ್ ಪ್ರಣಶ್ಯತೆ ಅಂದ್ರೆ ಒಂದೇ, ಶೂನ್ಯವಾಗ್ತಾನೆ ಅಂದ್ರೆ ಒಂದೇ. ತಥೋಶ್ಚ ಸ್ವಾರ್ಥ ವಿಭ್ರಂಶೋ ಮೂರ್ಛಿತಶ್ಚ ಮೃತಶ್ಚ ಚ. ಅವನು ಮೂರ್ಛಿತನಾಗ್ತಾನೆ, ಮೃತನಾಗ್ತಾನೆ. ಮೃತನಾದವನು ಸತ್ತ, ಮೂರ್ಛಿತನಾದವನು ಸತ್ತಾಗಿದ್ದಾಗೆ ಆ ರೀತಿ ಆಗ್ತಾನಾದ್ದರಿಂದ ಇದಕ್ಕೆ ಒಳಗಾಗಬಾರದು ಅಂತ ಸಂದೇಶ. ವಿಷಯಾಭಿನಿವೇಶೇನ ನಾತ್ಮಾನಂ ವೇದನಾ ಪರಂ ವೃಕ್ಷ ಜೀವಿಕಯಾ ಜೀವನ್ ವ್ಯರ್ಥಂ ಗ್ರಸ್ತವಯಾ ಶ್ವಸನ್. ಗ್ರಸ್ತವಯಾ ಶ್ವಸನ್ ತುಂಬ ದೊಡ್ಡದಿದೆ. ನಾಳೆ ಇದೆಲ್ಲ ಆಚರಣೆ ಸಂಬಂಧಪಟ್ಟಂತೆ ಪೂರ್ವ ವಿಚಾರಗಳು.